ಕಾರ್ಯಕ್ರಮದಿಂದ ಗುರುಗಳ ಪ್ರವಚನ ದಿನ ಬಿಟ್ಟು ದಿನಕ್ಕೆ ಸಿಗ್ತಾನೆ ಇತ್ತು. ಗುರುಗಳು ಹೇಳಿದ ವಿಚಾರವನ್ನೇ ಇನ್ನೊಂದ್ಸರಿ ನೋಡೋದಾದ್ರೆ, ಗುರುಗಳು ಹೇಳ್ತಾರೆ, ಇಷ್ಟು ದಿನ ನೀವು ಸತ್ಸಂಗ ಕೇಳ್ತಿದ್ರಲ್ಲ, ದೇಹದ ತಾಪ ಮನಸ್ಸಿನ ತಾಪ ಯಾವ್ದಮ್ಮ ಅಂತ ಕೇಳಿದ್ರು. ಎಷ್ಟು ದಿವಸದಿಂದ ಕೇಳ್ತಾ ಇದ್ದೀವಿ, ದೇಹದ ತಾಪ ಅಂದ್ರೆ ಏನು ಅಂತ ಗೊತ್ತಿತ್ತು, ಆದ್ರೆ ನಮ್ಗೆ ಹೇಳಕ್ ಆಗ್ಲಿಲ್ಲ. ಏನು ದೇಹದ ತಾಪ ಯಾವುದು ಅಂತ ಹೇಳಿದ್ರೆ, ದೇಹದಿಂದ ನಾವು ಕೆಲವ್ರಿಗೆ ಕೆಟ್ಟದ್ದನ್ನ ಮಾಡ್ತೀವಿ. ಯಾವ ತರ ಕೆಟ್ಟದ್ದು? ನಮ್ಗೆ ಗೊತ್ತಿಲ್ದಿರನೆ ನಮ್ಮ ಜೀವನ ಶೈಲಿಯನ್ನೇ ಹಂಗ್ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ನಮ್ಮ ಕೈಯಿಂದ ಬೇರೆ ಯಾವುದೇ ಒಂದು ಜೀವಿಗೆ ನೋವಾದ್ರೂ ಅದು ದೇಹದ ತಾಪನೇ. ಆಮೇಲೆ ಕಳ್ಳತನ ಮಾಡಿದ್ರೆ ಅದು ದೇಹದಿಂದನೇ ಮಾಡ್ಬೇಕು. ಹಿಂಸೆ, ಬೇರೆಯವ್ರಿಗೆ ಒಡೆಯೋದು ಅಥವಾ ಬೇರೆ ಜೀವಿಗಳಿಗೆ ತೊಂದರೆ ಕೊಡೋದನ್ನು ಅದನ್ನು ನಮ್ಮ ದೇಹದ ಉಪಯೋಗಿಸಿನೇ ಮಾಡ್ಬೇಕು. ಆಮೇಲೆ ಇನ್ನೊಂದು ಹೇಳ್ತಾರೆ, ವ್ಯಭಿಚಾರ ಅಂದ್ರೆ ನಾವ್ ಯಾರು ಇದನ್ನ ಅನ್ಕೊಂಡಿಲ್ಲ ಅಂದ್ರೆ ನಾವ್ ಯಾರು ಇದ್ರ ಸಂಬಂಧಪಟ್ಟವ್ರಲ್ಲ. ನಾವೆಲ್ಲ ಸ್ವಲ್ಪ ಜ್ಞಾನ ಇರೋರೇನೆ. ಆದ್ರೂ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಕೇನ್ ಸಾಹೇಬ್ರಲ್ಲಿ ನಮ್ಗೊಂದ್ ಚಾರ್ಟ್ ಕೊಟ್ಟಿದ್ರು. ದಿನ ನೀವ್ ಯಾರಾದ್ರೂ ಅದನ್ನ ನೋಡಿದ್ರಾ ಅಂತ ಕೇಳಿದ್ರು. ನೋಡ್ತಾ ಇದ್ವಿ, ಆದ್ರೆ ದಿನನಿತ್ಯ ನಾವು ಜೀವನ ಮಾಡೋದ್ರಲ್ಲಿ ಅದನ್ನ ಕಾಣ್ತಾ ಇರ್ಲಿಲ್ಲ. ನಾವಿವಾಗ ಒಂದ್ ಸೊಳ್ಳೆ ಹೊಡೆದು ಸಾಯಿಸ್ಬಿಟ್ರು ಅದು ದೇಹಕ್ಕೆ ತಾಪ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಬೇರೆಯವ್ರಿಗೆ ಮಾತಿಂದಾನೇ ಚುಚ್ಚಿ ಮಾತಾಡ್ತಿದ್ವಿ. ನಮ್ಮನ್ನೇ ನಾವು ಕೇಳ್ಕೊಂಡ್ರೆ ಇವತ್ತು ದಿನ ತನಕನು ಈ ಕ್ಷಣದ ತನಕನು ನಾವು ಮಾತಾಡಿದೀವಿ. ಆತರ ಆ ಟೈಮಲ್ಲೆಲ್ಲ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ ದೇಹವನ್ನು ಉಪಯೋಗಿಸಿನೇ ನೀವು ಮಾಡ್ತಾ ಇದ್ದೀರಾ. ಇದನ್ನೆಲ್ಲ ನೀವು ದಿನನಿತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನೇ ನೀವು ತಿದ್ಕೋಬೇಕು ಅಂತ ಹೇಳಿದ್ರು. ದೈವಿಕ ತಾಪ ಅಂತ ಹೇಳಿದ್ರೆ, ಮಾತಿನಿಂದ ಮಾಡಿದ ಕರ್ಮಗಳು ಇವೆಲ್ಲನೂ ಸುಳ್ಳು ಹೇಳೋದು, ನಿಂದನೆ ಮಾಡೋದು, ಇವೆಲ್ಲನೂ ದೇಹದ ತಾಪನೆ ಅಂತಾನೆ ಹೇಳ್ತಾರೆ. ಈ ತರ ದೇಹದಿಂದ ತಾಪ ಬೇರೆಯವ್ರಿಗೆ ಹಿಂಸೆ ಕೊಡುವಾಗ ನಮ್ಗೆ ಮುಂದಿನ ಜನ್ಮನೆ ಯಾವ ಪ್ರಾಣಿ ತರ ಬರುತ್ತೆ ಅಂತೆಲ್ಲವನ್ನ ಹೇಳಿದ್ದಾರೆ. ಮನಸ್ಸಿನ ತಾಪನೂ ಅಷ್ಟೇ. ಮನಸ್ಸಿಂದ ನಮಗ್ ಗೊತ್ತಿದ್ದೇನೆ ಬೇರೆಯವ್ರಿಗೆ ಎಷ್ಟೋ ಮಾನಸಿಕವಾಗಿ, ಈಗ ಯಾರೋ ಬಂದು ಒಂದು ಒಳ್ಳೆ ಕೆಲಸ ಮಾಡಿ, ಹೆಂಗಿತ್ತಪ್ಪ ನಾನ್ ಮಾಡಿದ್ದು ನಮ್ಮ ಮನೆ ಫಂಕ್ಷನ್ ಅಂತ ಕೇಳಿದಾಗ ಅಟ್ಲೀಸ್ಟ್ ಚೆನ್ನಾಗಿತ್ತು ಅಂತನಾದ್ರೂ ಹೇಳ್ಬೋದು. ಆದ್ರೆ ನಾವು ಹಂಗ ಹೇಳಲ್ಲ. ಎಲ್ಲಿ ಖುಷಿ ಆಗೋಗುತ್ತೋ ಅಂತ ಅದ್ರಲ್ಲಿ ಯಾವ್ದೋ ಒಂದು ತಪ್ಪನ್ನ ಕಂಡಿಡ್ದು ಹೇಳ್ತೀವಿ. ಆತರ ಮನಸ್ಥಿತಿ ಮನುಷ್ಯರಿಗಿದೆ, ನಮಗೂ ಇದೆ. ಆತರ ತಪ್ಪುಗಳನ್ನ ಮಾಡಬೇಡಿ. ಸಣ್ಣ ಪುಟ್ಟ ತಪ್ಪುಗಳನ್ನ ನೀವು ದಿನನಿತ್ಯ ಜೀವನದಲ್ಲಿ ಕಂಡುಕೊಂಡು ತಿದ್ಕೊಳ್ಳಿ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು. ಆಮೇಲೆ ಮನುಷ್ಯನಿಗೆ ಅವಶ್ಯಕತೆಗಳು 3. ಯಾವ್ದ್ಯಾವ್ದು ಅಂತ ನೋಡಿದ್ರೆ, ರೋಟಿ ಕಪ್ಪ ಮಕಾನ್ ಅಂತ ಹೇಳಿದ್ರು. ಅಂದ್ರೆ ಊಟ, ಬಟ್ಟೆ, ವಸತಿ. ಇದ್ 3 ಮನುಷ್ಯನಿಗೆ ತುಂಬಾ ಅವಶ್ಯಕತೆ. ಆದ್ರೆ ಎಷ್ಟು ಅವಶ್ಯಕತೆ ಅಂತ ಕೇಳ್ತಾರೆ. ಊಟ ನಮ್ಗೆ ಎಷ್ಟು ಬೇಕು ಅಂದ್ರೆ, ಒಂದು ಟೈಮ್ ನಲ್ಲಿ ವಿವೇಕಿಗಳಾದ್ರೆ ಇವಾಗ ಹೊಟ್ಟೆ ತುಂಬಾ ಊಟ ಮಾಡಿದೀವಪ್ಪ ಸಾಕು ಅಂತ ಅನ್ಕೋತೀವಿ. ಆದ್ರೆ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ 3 ಇಡಿ ಅಕ್ಕಿ, 1 ಚಿಟಿಕೆ ಉಪ್ಪು ಸಾಕು ಅಂತ ನಮ್ಮ ಅಣ್ಣ ಯಾವಾಗೂ ಹೇಳ್ತಿರ್ತಾರೆ. ಆದ್ರೆ ನಾವು ಊಟ ಮಾಡೋ ಶೈಲಿನ ನೋಡಿದ್ರೆ ಎಷ್ಟು ತಿಂತಾ ಇದೀವಿ ನಾವು? ನಮ್ಮ ಅವಶ್ಯಕತೆಗಿಂತ ಜಾಸ್ತಿನೇ ನಾವು ಉಪಯೋಗಿಸ್ತಾ ಇದೀವಿ. ಬಟ್ಟೆನೂ ಅಷ್ಟೇ. ಅಂದ್ರೆ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಡೋದಕ್ಕೆ ನಮ್ಗೆ ಸರಾಗವಾಗಿ ಹೇಳಿದ್ದಾರೆ ಇದನ್ನ. ಆತರ ನಾವು ಊಟ ಮಾಡುವಾಗ ನನಗೆ ಜ್ಞಾಪಕ ಬರ್ಬೇಕು, ನನ್ನ ಹತ್ರ ಬಟ್ಟೆಗಳನ್ನ ನೋಡಿದ್ರೆ ಓ ನನ್ನ ಅವಶ್ಯಕತೆಗೆ ಮೀರಿ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ಬೇಕು ನನ್ಗೆ. ನಿಂದೆ ನೆಕ್ಸ್ಟ್ ತಗೊಳ್ಳುವಾಗ, ಅಯ್ಯೋ ಇರಪ್ಪ ಗುರುಗಳು ಹೇಳಿದ್ದಾರೆ ಹಬ್ಬಕ್ಕೂ ಬಟ್ಟೆ ತಗೋಬೇಕಾ, ನಾವು ಎಷ್ಟು ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ, ಆದ್ರೆ ಖರ್ಚು ಮಾಡೋದಕ್ಕೆ ಎಷ್ಟೋ ದಾರಿಗಳಿದೆ. ಆತರ ನಮ್ಮ ಅವಶ್ಯಕತೆಗಳಿಗೆ ನಾವು ಎಷ್ಟು ಬೇಕೋ ಅಷ್ಟನ್ನ ಮಾಡೋದಕ್ಕೆ, ಜ್ಞಾನ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಇಲ್ಲಿ ಚೆನ್ನಾಗಿ ಹೇಳಿದ್ರು. ಮನೆ ಎಷ್ಟಿದ್ರೆ ಸಾಕು. ಇಲ್ಲಿ
ಅವರು ಯಾರು ಆ ಗುರುಗಳು ಒಂದ್ಸರಿ ನಮ್ಮ ಊರಿಗೆ ಬಂದಿದಾಗ, ಸ್ವಾಮಿಗಳೇ ನಿಮ್ಮನ್ನ ನಮ್ಗೆ ಮನೆಗ್ ಕರ್ಕೊಂಡು ಹೋಗೋಕೆ ಇಷ್ಟ. ಒಬ್ಬ ವ್ಯಕ್ತಿ ಹೇಳ್ತಾರೆ, ನಮ್ಮ ಮನೆಗ್ ಕರ್ಕೊಂಡು ಹೋಗೋಕೆ ನಿಮ್ಮನ್ನ ನಮ್ಗೆ ಬಹಳ ಇಷ್ಟ, ಆದ್ರೆ ನಮ್ಮ ಮನೆ ನಿಮ್ಗೆ ಇಷ್ಟ ಆಯ್ತೋ ಇಲ್ವೋ ಗೊತ್ತಿಲ್ಲ ಅಂತ. ಅವಾಗ ಆ ಗುರುಗಳು ಏನ್ ಹೇಳಿದ್ರು ಗೊತ್ತಾ, ನೀವು ಮನುಷ್ಯನೇ, ನೀವು ಆ ಮನೇಲಿ ಬದುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಅಲ್ಲಿ ಬದುಕ್ಬೋದು, ಯಾಕೆಂದ್ರೆ ನಾನು ಮನುಷ್ಯನೇ. ನೀನು ಎಷ್ಟು ನಿನಗೆ ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾಡಿರ್ತೀಯ. ಒಬ್ಬ ಮನುಷ್ಯ ಬದುಕ್ತಾವನೆ ಅಂದ್ರೆ ನಾನು ಅಲ್ಲಿ ಬದುಕ್ಬೋದು ಅನ್ನೋ ಒಂದು ಜ್ಞಾನ ಹೇಳ್ತಾರೆ. ಆದ್ರೆ ನಾವ್ ಅನ್ಕೊಂಡ್ಬಿಟ್ಟಿದೀವಿ ನಮ್ಮ ರಿಲೇಷನ್ ಅಲ್ಲೇನೆ ನಮ್ಗೆ ಅವ್ರ ಮನೇಲಿ ಇರಕ್ಕಾಗಲ್ಲಪ್ಪ, ಅವ್ರ ನೀರ್ ವಸತಿ ಇಲ್ಲ, ಅಲ್ಲಿ ಅದಿಲ್ಲ ಇದಿಲ್ಲ ಅಂದ್ರೆ ನಮ್ಮ ಮನಸ್ಸನ್ನ ನಾವು ಹೆಂಗ್ ಇಟ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಾನು ಹಿಂಗೆ ಬದುಕ್ಬೇಕು ಅಂತ. ಆದ್ರೆ ಗುರುಗಳು ಹೇಳ್ತಾರೆ, ಹಿಂಗೆ ಬದುಕ್ಬೇಕು ಅನ್ಕೊಂಡ್ರೆ ಕಷ್ಟ, ಹೆಂಗಾದ್ರೂ ಬದುಕ್ತೀನಿ ಅಂದ್ರೆ ಜೀವನವನ್ನ ಸರಳವಾಗಿ ಬದುಕೋದನ್ನ ಕಲೀರಿ ಅನ್ನೋದನ್ನ ಹೇಳ್ಕೊಟ್ರು. ಇದು 3 ಅವಶ್ಯಕತೆಗಳನ್ನ ಎಷ್ಟು ಬೇಕೋ ಅಷ್ಟನ್ನ ಮಾಡಿ ಅನ್ನೋದ ಜ್ಞಾನವನ್ನ ನಮ್ಗೆ ಹೇಳ್ಕೊಟ್ರು. ಮತ್ತೆ ಒಳ್ಳೆಯ ಕರ್ಮದಿಂದ ಒಳ್ಳೆಯದೇ ದೊರೆಯುತ್ತೆ. ಇದು ಸೂತ್ರ ಚೆನ್ನಾಗಿ ಮಂದಟ್ ಮಾಡ್ಕೊಂಡ್ಬಿಡ್ಬೇಕು ನಾವು. ಒಳ್ಳೆಯ ಕರ್ಮದಿಂದ ಒಳ್ಳೆಯದೇ ದೊರೆಯುತ್ತದೆ. ಒಳ್ಳೆ ಕೆಲಸಗಳನ್ನ ಮಾಡುವಾಗ, ಒಳ್ಳೆ ಚಿಂತನೆಗಳನ್ನ ಮಾಡುವಾಗ ನಮ್ಗೆ ಯಾವಾಗ್ಲೂ ನಿಜವಾಗ್ಲೂ ಒಳ್ಳೇದೇ ಆಗುತ್ತೆ ಅನ್ನೋ ಅನುಭವ ನಮ್ಮೆಲ್ರಿಗೂ ಆಗಿದೆ. ಆದ್ರೆ ಅದನ್ನ ನಾವೇನ್ ಮಾಡ್ತಿಲ್ಲ, ಹೇಳ್ಕೊತಾ ಇಲ್ಲ, ಬೇರೆಯವ್ರಿಗೆ ಹೇಳ್ತಿಲ್ಲ. ಅದರಿಂದ ತಿಳಿದವರು ತಮ್ಗಾಗಿರೋ ಒಳ್ಳೇದನ್ನ ಹೇಳಲಿಲ್ಲ ಅಂದ್ರೆ ಅದು ಒಂದು ಅಪರಾಧ ಅಂತ ಹೇಳ್ತಾರೆ ಗುರುಗಳು. ಆಮೇಲೆ ಮೊದಲು ಮೂಲವನ್ನ ತಿಳಿ. ಏನು ಮೂಲ ತಿಳಿ ಅಂತ ಹೇಳಿದ್ರೆ, ನನಗೆ ನನ್ನ ಎಲ್ಲಾ ಸಮಸ್ಯೆಗಳಿಗೆ ಮೂಲವನ್ನ ಮೊದಲು ತಿಳ್ಕೊ. ಅದಕ್ಕೊಂದು ಉದಾಹರಣೆ ಹೇಳಿದ್ರು. ಒಬ್ಳು ಗುರುಭಕ್ತೆ, ಅವಳಿಗೆ ಮದ್ವೆ ಆಗುತ್ತೆ, ಅವಳು ಗಂಡನ ಮನೇಲಿ ಹೋಗಿ ಜೀವನ ಮಾಡ್ತಿರ್ತಾಳೆ. ಅವ್ರುನು ಒಬ್ನೇ ಮಗ, ಅಪ್ಪ ಅಮ್ಮ ಇರ್ತಾರೆ. ಸೊಸೆ ಹೋದ್ಮೇಲೆ ಸೊಸೆಯ ಹೆಜ್ಜೆಯನ್ನ ಎಲ್ಲಾ ಅತ್ತೆ ಮಾವನು ಗಮನಿಸ್ತಾರೆ. ಇವಳೇನ್ ಮಾಡ್ತಾಳಪ್ಪ ಅಂತ ಹೇಳಿದ್ರೆ, ತಾನು ಹಾಲು ಎಲ್ಲವನ್ನ ಅವ್ರ ಮನೇಲಿ ಏನೆಲ್ಲ ತಿಂಡಿ ಪದಾರ್ಥಗಳಿರುತ್ತೋ ಯಾವುದನ್ನ ಬೇಡ ಅನ್ನಲ್ಲ ಅವಳು, ಎಲ್ಲವನ್ನ ತಿಂತಾ ಇರ್ತಾಳೆ, ಖುಷಿಯಾಗಿರ್ತಾಳೆ. ಸುಮಾರು ದಿನಗಳು, 3 ತಿಂಗಳ ಕಾಲ ನಡೆಯುತ್ತೆ ಇದು. ಇದನ್ನ ಇವ್ರ ಅತ್ತೆ ಗಮನಿಸ್ತಾರೆ. ಗಮನಿಸಿ, ಅಯ್ಯೋ ಇವಳು ಏನಪ್ಪ ಯಾವ್ದನ್ನು ಬೇಡ ಅನ್ನಲ್ಲ, ಹಾಲು ಮೊಸರು ತುಪ್ಪ ಮಜ್ಜಿಗೆ ಎಲ್ಲವನ್ನ ತಿಂತಾಳಲ್ಲ. ಆ ಅಮ್ಮನಿಗೆ ಮನಸ್ಸಿಗೆ ಸಮಸ್ಯೆ ಅಂತ ಗೊತ್ತಾಗಿ ಏನೋ ಒಂದು ವಿಚಾರ ಪಕ್ಕದ ಮನೆಯವ್ರ ಜೊತೆ ಮಾತಾಡುವಾಗ ಇದನ್ನ ಹೇಳ್ಬಿಡ್ತಾರೆ. ಪಕ್ಕದ ಮನೆಯವಳು ಸೊಸೆಗೆ ಇದು ನಮ್ಗೆ ಚಾಲ್ತಿ, ಮನುಷ್ಯನಿಗೆ ಏನ್ ಕೇಳ್ತೀವೋ ಅದನ್ನ ಬೇರೆಯವ್ರಿಗೆ ಹೇಳ್ಬಿಡೋದು. ಇದು ಒಂದು ಮಹಾ ತಪ್ಪನೆ. ಆದ್ರೆ ಇದು ಗಮನಕ್ಕೆ ಬರ್ಲಿ ಅನ್ನೋದಕ್ಕೆ ಇದನ್ನ ಗುರುಗಳು ತಿಳಿಸಿದ್ದಾರೆ. ಅವಳು ಏನ್ ಮಾಡ್ತಾಳೆ, ಸೊಸೆಗೆ ಹೇಳ್ಬಿಡ್ತಾಳೆ, ನಿಮ್ಮ ಅತ್ತೆ ಹಿಂಗಂದ್ರಮ್ಮ, ನೀನು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲವನ್ನ ತಿಂತೀಯಲ್ಲ, ಯಾವ್ದಾದ್ರು ಒಂದನ್ನ ತಿನ್ಬೋದಲ್ಲ, ಇದರಿಂದ ಸಮಸ್ಯೆ ಮನೆಯಲ್ಲಿ ಅಂತ ನಿಮ್ಮ ಅತ್ತೆ ಹೇಳಿದ್ರು ಅಂತ. ಅವಳು ಹೇಳ್ತಾಳೆ, ಸರಿ ಇನ್ಮೇಲೆ ನಮ್ಮ ಅತ್ತೆ ನಿಮ್ಗೆ ಏನ್ ಹೇಳಿದ್ರು ನನಗೆ ಹೇಳದ್ ಬೇಡ, ನೀವು ನಾನು ಸಮಸ್ಯೆನ ಸರಿ ಮಾಡ್ಕೋತೀನಿ ಅಂತ ಅವಳಿಗೆ ಹೇಳಿ ಕಳಿಸ್ಬಿಡ್ತಾಳೆ. ಅವಳಿಗೆ ವಿವೇಕ ಇದ್ದಿದ್ರಿಂದ ಅವಳು ಏನ್ ಯೋಚನೆ ಮಾಡ್ತಾಳೆ ಗೊತ್ತಾ, ಯಾಕೆ ನಾನು ಎಲ್ಲವನ್ನ ತಿನ್ಬೇಕು, ಕರೆಕ್ಟ್, ಇವಾಗ ತುಪ್ಪ ಬೇಡ, ಇವಾಗ ಮೊಸರು ಬೇಡ, ಮಜ್ಜಿಗೆ ಬೇಡ, ಹಾಲಂತೂ ಕುಡಿದ್ರೆ ಸಾಕಲ್ವಾ ಅಂದ್ರೆ ಅಂತ ಹೇಳಿ ಹಾಲೊಂದನ್ನ ಕುಡಿಯಕ್ ಶುರು ಮಾಡ್ತಾಳೆ. ಅವ್ರ ಅತ್ತೆ ಗಮನಿಸುವಾಗ, ಇದೇನ್ ಇವಳು ಇವಾಗ ಬರೀ ಹಾಲನ್ನ ಕುಡಿಯಕ್ ಶುರು ಮಾಡಿದಳಲ್ಲ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಅವಳಿಗೆ ಫ್ಲಾಶ್ ಆಯ್ತೆ. ಯಾಕೆ ಹಿಂಗ್ ಮಾಡಿದ್ಲು ಅಂತ ಹೇಳಿದ್ರೆ, ಅವಳು ಚಿಂತನೆಯನ್ನ ಮಾಡ್ತಾಳೆ, ಇವೆಲ್ಲವನ್ನ ಬಿಟ್ಟು ಹಾಲೊಂದನ್ನ ಕುಡಿದ್ರೆ ನನಗೆ ಈ ಎಲ್ಲದ್ರಲ್ಲಿ ಸಿಗುವ ಪೌಷ್ಟಿಕಾಂಶ ಹಾಲಲ್ಲೇ ಸಿಗುತ್ತೆ. ಯಾಕೆಂದ್ರೆ ಇವೆಲ್ಲದರ ಮೂಲ ಯಾವುದು, ಹಾಲನ್ನ ಕುಡಿದ್ರೆ ಸಾಕು ಅಂದ್ರೆ ತುಂಬಾ ವಿವೇಕನವನ್ನ ಮನಸ್ಸಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಎಲ್ಲವನ್ನ ಬಿಟ್ಟು ಹಾಲೊಂದನ್ನ ಕುಡಿಯೋಕ್ ಶುರು ಮಾಡ್ತಾಳೆ. ಅವಾಗ ಅವ್ರ ಅತ್ತೆಗೆ ಆಶ್ಚರ್ಯ ಆಯ್ತೆ, ಇಷ್ಟೊಂದು ಬುದ್ಧಿವಂತಿನ ಇವಳು ಅಂತ. ಆ ತರ ಎಲ್ಲಾ ಸಮಸ್ಯೆಗಳ ಮೂಲವನ್ನ ನಾವು ಮೊದಲು ಕಂಡಿಡ್ಕೊಂಡು ಆ ಮೂಲದಲ್ಲಿ ಸರಿ ಮಾಡ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ. ಇದನ್ನ ನೀವು ಫಾಲೋ ಮಾಡಿ. ಎಲ್ಲ ಅಂದ್ರೆ ಆರೋಗ್ಯದ ವಿಚಾರ ಇರ್ಬೋದು, ಮನಸ್ಸಿನ ವಿಚಾರ ಇರ್ಬೋದು, ಎಲ್ಲ ಸಮಸ್ಯೆಗೂ ನಾವೇ ಕಾರಣ ಇರ್ತೀವಿ. ಮೂಲವನ್ನ ತಿಳ್ಕೊಂಡು ಬಿಡಿ, ಒಳ್ಳೆದನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಕೋಪ ಕ್ರೋಧ ದ್ವೇಷ ಇವೆಲ್ಲವನ್ನ ಇಟ್ಕೊಂಡಿದ್ರೆ ಇದು
ಇದು ಮನಸ್ಸಿನ ತಾಪ. ಅದರಿಂದ ಈ ಕೋಪ ಯಾಕೆ ಬಂತು? ನನಗೆ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಕೋಪ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನನ್ನ ಪಾತ್ರ ಏನು ಅನ್ನೋದನ್ನ ಯೋಚನೆ ಮಾಡು. ಮೂಲವನ್ನು ಕಂಡಿಡಿಯೋ ವಿಧಾನ ಇದು. ಆ ವ್ಯಕ್ತಿ ನನ್ನ ಮೇಲೆ ಕೋಪಿಸ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಾನು ಏನ್ ಸಂಬಂಧ, ನಾನು ನನ್ನ ಪಾತ್ರ ಏನು ಅದ್ರಲ್ಲಿ ಅಂತ ತಿಳ್ಕೊ. ಅವಾಗ ದ್ವೇಷ ಇರಲ್ಲ, ಕೋಪನು ಬರಲ್ಲ. ಕೋಪ ಯಾಕೆ ಬರುತ್ತೆ ಅಂತ ಒಂದು ಉದಾಹರಣೆ ಹೇಳ್ತಾರೆ. ಒಂದ್ ಬಾವಿಗೆ ಬಕೆಟ್ ಅನ್ನ ಕಟ್ಟಿ ಒಳಗಡೆಗೆ ಬಿಟ್ರೆ ಏನ್ ಬರುತ್ತೆ? ನೀರ್ ಬರುತ್ತಲ್ವಾ? ಆತರ ನೀರು ಇದ್ರೆ ಬರುತ್ತೆ, ಇಲ್ದಿದ್ರೆ ಖಾಲಿ ಬಕೆಟ್ ಇರುತ್ತೆ. ಆತರ ಬೇರೆ ವ್ಯಕ್ತಿಗಳು ನಮ್ಗೆ ಕೋಪ ಬರೋ ತರ ಮಾಡ್ತಾರೆ. ನನಗೆ ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ ಅಂತ ನಾವು ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀವಲ್ಲ, ಅದಕ್ಕೆ ಗುರುಗಳು ಏನ್ ಹೇಳ್ತಾರೆ ಗೊತ್ತಾ? ಬಾವಿಯಲ್ಲಿ ನೀರಿದ್ರೆ ಹೆಂಗ್ ಬರುತ್ತೋ ಆ ತರ ನಿನ್ ಮನಸ್ಸಿನಲ್ಲಿ ಕ್ರೋಧ, ಕೋಪ ಇದ್ರೆ ಮಾತ್ರನೇ ಬೇರೆಯವರು ನಿನ್ನ ಕೋಪ ಬರ್ಸ್ದಾಗ ಬರೋದದು. ನೀನು ಕೋಪ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಬರಲ್ಲ. ನಿನ್ ಮನಸ್ಸಲ್ಲಿ ಕೋಪ ಅನ್ನೋ ನೀರ್ ಇದ್ದಾಗ್ಲೇನೆ ಬೇರೆಯವ್ರ ಬಕೆಟ್ ಹಾಕ್ದಾಗ ನೀರ್ ಬರೋದದು, ಬೇರೆಯವ್ರ ಕೋಪ ಬರೆಸಿದಾಗ ಕೋಪ ಬರೋದು. ಆದ್ರಿಂದ ನಿನ್ನ ಮನಸ್ಸು ಯಾರ ಕೈಲಿದೆ? ನಿನ್ನ ಕೈಯಲ್ಲ ಇದೆ. ಕೋಪ ಅನ್ನೋ ನೀರನ್ನ ನೀನು ಮನ್ಸಲ್ಲಿ ಇಟ್ಕೋಬೇಡ. ಯಾರ್ ಬಕೆಟ್ ಹಾಕಿದ್ರು ಖಾಲಿ ಇರುತ್ತೆ. ಅಂದ್ರೆ ಯಾರು ಕೋಪ ಬರ್ಸಿದ್ರು ನಿನ್ಗೆ ಕೋಪ ಬರಬಾರ್ದು ಅಂತ ಹೇಳಿದ್ರೆ ಮೊದಲು ಶಾಂತಿಯನ್ನ ನೀನು ಬಯಸ್ಬೇಕು. ಶಾಂತಿ ನೀನ್ ಬಯಸಿದಾಗ ಮಾತ್ರನೇ ನಿನ್ನ ಒಳಗಡೆ ಕೋಪ ಅನ್ನೋ ನೀರಿರಲ್ಲ ಅನ್ನೋಂತಹ ತಿಳುವಳಿಕೆಯನ್ನ ಕೊಟ್ರು. ಇಷ್ಟು ವಿಚಾರವನ್ನ ಇಲ್ಲಿಗೆ, ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸದ್ಗುರು ದೇವಾಯ ನಮಃ. बोलिए श्री सत्यनाम आदि कबीर साहिब की जय। सद्गुरु श्री हनुमान दास साहिब की जय। माता जी की जय। सर्व संत महंत की जय। पूज्य व्रतस्मरण सद्गुरुಗಳಾದ ಸದ್ಗುರು ಶ್ರೀ ಹನುಮಾನ್ ಸಾಹಿಬ್ ಗುರು ಮಾತಾಜಿ ಅವರಿಗೆ ವಂಚಿತ ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಯಲ್ಲಿ ವಂಚಿತ ಸತ್ಸಂಗ ಕಾರ್ಯಕ್ರಮವನ್ನು ಕಳೆದ ವಾರ ಸಂತೋಷ್ ಸಾಹೇಬ್ ಅಂತ ಬಂದಿದ್ದರು, ಮಧ್ಯಪ್ರದೇಶ. ನಿನ್ನೆ ಒಂದು ಸತ್ಸಂಗ ಅತ್ಯುತ್ತಮವಾದ ವಿಚಾರವನ್ನು ತಿಳಿಸಿದರು. ಅದ್ರ ಬಗ್ಗೆನೇ ನಾವು ಈ ದಿನ ಚಿಂತನೆ ಮಾಡೋಣ. ನಾವು ಸತ್ಸಂಗಕ್ಕೆ ಏನಕ್ಕೆ ಬರಬೇಕು ಮತ್ತು ಏನನ್ನ ಹೇಳ್ತಾರೋ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದೇ ದಿನಕ್ಕೆ ಅರ್ಥ ಆಗೋದಿಲ್ಲ. ಅದನ್ನ ಕ್ರಮೇಣ ಅರ್ಥ ಮಾಡ್ಕೋ ಒಂದು ಸಾಮರ್ಥ್ಯ ಬರಬೇಕಾದ್ರೆ ಹಲವಾರು ದಿನಗಳು ಆಗ್ತವೆ. ಅದಕ್ಕೆ ಒಂದು ಉದಾಹರಣೆ ಮೂಲಕ ತಿಳಿಸಿದ್ರು. ಇದೇ ರೀತಿ ಸತ್ಸಂಗ ಅನೇಕ ಜನರು ಸೇರ್ತಾರೆ. ಹೊಸದಾಗಿ ಒಬ್ಬ ಬರ್ತಾರೆ. ಆದ್ರೆ ಇಲ್ಲೆಲ್ಲ ತಿಳಿದಿರೋರೇ ಇದ್ದೀರಾ. ನೂತನ ಏನು ಗೊತ್ತೇ ಇಲ್ಲ ಆತ ಬಂದ್ಬಿಡ್ತಾನೆ. ಅವನಿಗೆ ಸತ್ಸಂಗ ಅನ್ನೋದನ್ನೇ ಗೊತ್ತಿಲ್ಲ, ಹಿರಿಯರಿಗೆ ಭಕ್ತಿ ತೋರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಈ ತರ ಒಂದು ಮೂಢ ಹಿಂಗೇನೋ ಬರಬೇಕು ಅನ್ನಿಸ್ಬಿಟ್ಟು ಬಂದ್ಬಿಟ್ಟು ಸತ್ಸಂಗದಲ್ಲಿ ಕುಳಿತುಕೊಂಡ. ಗುರುಗಳು ಸತ್ಸಂಗ ಮಾಡುವಾಗ ಮೂರು ವಿಚಾರವನ್ನ ಹೇಳ್ತಾರೆ. ಏನು ಬದಲಾವಣೆ ಆಗಬೇಕು, ಕೆಟ್ಟದ್ದನ್ನ ಬಿಡಬೇಕು, ಒಳ್ಳೆಯದನ್ನ ತೆಗೆದುಕೊಳ್ಳಬೇಕು. ಅವನು ಹೊಸಬ, ಅವನಿಗೆ ಅರ್ಥ ಆಗಲಿಲ್ಲ ಆತನಿಗೆ. ಅದು ಸಾಮಾನ್ಯ ವ್ಯಕ್ತಿ. ಸತ್ಸಂಗ ಎಲ್ಲ ಮುಗಿದೋಯ್ತೆಲ್ಲ ಹೊರಟೋದ್ರು. ಇವನಿಗೆ ಬೇರೆ ವಿಚಾರಗಳು ಏನು ಕೇಳಿಸ್ಲೇ ಇಲ್ಲ. ಆ ಮೂರು ಮಾತುಗಳು ಏನು? ಬದಲಾವಣೆ ಆಗ್ಬೇಕು, ಕೆಟ್ಟದನ್ನ ಬಿಡಬೇಕು, ಒಳ್ಳೆಯದನ್ನ ತೆಗೆದುಕೊಂಡು. ಅವನಿಗೆ ಅರ್ಥನೇ ಅಲ್ಲ. ಗೇಟ್ನವ್ರಿಗೂ ಬಂದ್ಬಿಟ್ಟ. ಗೇಟ್ನವ್ರಿಗೂ ಬಂದಾಗ ಈ ಚಪ್ಪಲಿಗಳು ಬಿಟ್ಟಿದ್ವು. ಅವನ ದೃಷ್ಟಿ ಅದ ಮೇಲೆ ಹೋಯ್ತು, ಚಪ್ಪಲಿಗಳ ಮೇಲೆ. ಈ ಮೂರು ಮಾತೆ ನೆನ್ಪಿದ್ದಿದ್ದು ಅವನಿಗೆ. ಅವನು ಅದರ ಮೇಲೆ ಪ್ರಯೋಗ ಮಾಡ್ತಿದ್ದ.
ಏನು ಮೊದಲೇದು ಬದಲಾವಣೆ ಆಗ್ಬೇಕು, ನಾವು ಬೇರೆಯವ್ರ ಚಪ್ಪಲಿ ಹಾಕೊಂಡು. ಎರಡನೇದು ಕೆಟ್ಟದ್ದನ್ನ ಬಿಡಬೇಕು. ಒಂದು ಹಳೆ ಚಪ್ಪಲಿ ಬಿಟ್ಟ, ಒಳ್ಳೇದನ್ನ ತಗೊಂಬೇಕು, ಒಳ್ಳೇದನ್ನ ತೆಗೆದುಕೊಂಡು ಹೋಗ್ಬಿಟ್ಟ, ಚಪ್ಪಲಿ ಬಿಟ್ಟ. ಆದ್ರೆ ಸಂತರು ಹೇಳಿದ್ದು ಅದನ್ನಲ್ಲ. ಸಂತರು ಹೇಳಿದ್ದು ಅವನಿಗೆ ಅರ್ಥ ಆಗಲಿಲ್ಲ, ಪಾಪ ಏನ್ ಮಾಡೋದು. ಅದೇ ರೀತಿ ಕಬೀರ್ ಜ್ಞಾನ ಅರ್ಥ ಆಗ್ಬೇಕಾದ್ರೆ ಬಹಳ ನಿಧಾನ. ಕಬೀರ್ ಜ್ಞಾನ ಅರ್ಥ ಆಗ್ಬೇಕಾದ್ರೆ ಬಹಳ ನಿಧಾನ. ಆ ಸಂತರು ಏನು ಹೇಳಿದ್ದು ಅಂದ್ರೆ ಬದಲಾವಣೆಗೆ ನಿನ್ನ ಸ್ವಭಾವ ನಿನ್ನ ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳಪ್ಪ. ನಿನ್ನಲ್ಲಿ ಇರತಕ್ಕಂಥ ಸ್ವಭಾವ ಗುಣಗಳನ್ನ ಬದಲಾವಣೆ ಮಾಡ್ಕೊ. ಮಲಿನವಾದ ವಿಚಾರಗಳು ಗುಣಗಳು ನಿನ್ನಲ್ಲಿ ತುಂಬಿಕೊಂಡಿದೆ, ಅದು ದುಃಖಕ್ಕೆ ಕಾರಣವಾಗಿದೆ, ಅದನ್ನ ಬಿಡು. ಇದು ಬದಲಾವಣೆ. ಮತ್ತೆ ಸತ್ಸಂಗಕ್ಕೆ ಬಂದು ತೆಗೆದುಕೊಂಡು ಹೋಗ್ಬೇಕು ಅಂದ್ರಲ್ಲ, ಏನು ಸತ್ಸಂಗಕ್ಕೆ ಬಂದಾಗ ಏನೇನು ಒಳ್ಳೆ ವಿಚಾರಗಳನ್ನ ಹೇಳ್ತಾರೋ ಅದನ್ನ ನಾವು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಇಲ್ಲೇ ಬಿಟ್ಟೋಗೋದಲ್ಲ, ಈ ಒಂದು ಸರೌಂಡಿಂಗ್, ಈ ಅವಕಾಶದಲ್ಲಿ ಯಾವಣದಲ್ಲೇ ಬಿಟ್ಟೋಗೋದಲ್ಲ. ಮನೆಗೆ ಹೋದಾಗೂ ಸಹ ಒಳ್ಳೆ ವಿಚಾರ, ಮನೆಗೆ ಹೋದ ಮೇಲೂ ಸಹ ಅದ್ರ ಚಿಂತನೆ ಮಾಡ್ತಾ ಆಜೀವ ಪರ್ಯಂತ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಇದು ತೆಗೆದುಕೊಳ್ಳೋದು. ಬಿಡೋದು ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನ ಬಿಡೋದು. ಕೇಳ್ತಾ ಸತ್ಸಂಗದಲ್ಲಿ ಕೇಳ್ತಾ ಬದಲಾವಣೆ ಆಗ್ಬೇಕು. ನೋಡಿ, ಕೆಟ್ಟ ಗುಣಗಳನ್ನ ಬಿಡೋದು, ಒಳ್ಳೆ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳೋದು. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಕೆಟ್ಟ ಗುಣಗಳನ್ನ ಬಿಡು ಅಂದ್ರೆ ಯಾವುದೋ ಹರಿದ್ವಾರಕ್ಕೆ ಹೋಗ್ತಾನೆ, ತನಗೆ ಬೇಕಾಗಿಲ್ಲದೆ ಇರತಕ್ಕಂಥ ಬಟ್ಟೆನ ಧರಿಸ್ತಾನೆ, ಅರ್ಧೋಗಿರೋದು ಪರ್ದೋಗಿರೋದು, ಸ್ನಾನ ಮಾಡ್ತಾನೆ, ಆ ಬಟ್ಟೆನ ಬಿಡ್ತಾನೆ. ಮತ್ತೆ ತನಗೆ ಯಾವುದು ಇಷ್ಟ ಇಲ್ವೋ ತರಕಾರಿ ಅದನ್ನು ಬಿಡ್ತಾನೆ. ಬದನೆಕಾಯಿ ಇಷ್ಟ ಆಗಿಲ್ಲ, ಬದನೆಕಾಯಿ ಬಿಟ್ಟಿದ್ದೀನಪ್ಪ ಇಲ್ಲಿ ನಾನು. ಅವ್ರಿಗೆ ಹಾಗಲಕಾಯಿ ಇಷ್ಟ ಆಗೋದಿಲ್ಲ, ಅದನ್ನು ಬಿಟ್ಟಿದ್ದೀನಿ. ಅದಲ್ಲ, ಈ ರೀತಿಯಾಗಿ ಅವರು ಸತ್ಸಂಗದ ಒಂದು ವಿಚಾರ ತಿಳಿಸಿದ್ರು. ಇದು ಈ ರೀತಿ ಸತ್ಸಂಗದ ವಿಚಾರ ಏನು, ಈ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋಕೆ ಕೆಲವು ದಿನಗಳು ಬೇಕಾಗ್ತವೆ. ಈ ಸತ್ಸಂಗದಿಂದ ಏನು ಲಾಭ? ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದ ಕೂಡಲೇ ನಮ್ಮ ಕೆಲಸ ಕಾರ್ಯಗಳು, ಕರ್ಮ ಅಂತ ಹೇಳ್ತಾರೆ, ಅದು ಸಂಸ್ಕೃತ ಪದ ಕರ್ಮ, ಕನ್ನಡದಲ್ಲಿ ಕೆಲಸ ಕಾರ್ಯಗಳು, ಅದು ಬದಲಾವಣೆ ಆಗ್ತವೆ. ಒಳ್ಳೆ ಕೆಲಸಗಳನ್ನ ಮಾಡಲು ಇಚ್ಛೆ ಪಡ್ತೀವಿ. ದಾನ ಧರ್ಮ ಪರೋಪಕಾರ ಇವುಗಳನ್ನೆಲ್ಲ ಅವುಗಳು ಮಾಡ್ಬೇಕಾದ್ರೂ ಯೋಚನೆ ಮಾಡ್ತೀವಿ. ಕುಡ್ಕನ್ಗೆ ಏನು ಕಾಸು ಕೊಡಕ್ ಹೋಗಲ್ಲ. ಅವನ್ ಕೊಟ್ಟರೆ ಕುಡಿದ್ಬಿಟ್ಟು ಯಾರ್ಯಾರನ್ನೋ ಬೈತಾನೆ, ಅದ್ರ ಪಾಪದ ಫಲ ಭಾಗ ನಮಗೂ ಬಂದ್ಬಿಡುತ್ತೆ. ಸತ್ಪಾತ್ರರಿಗೆ ದಾನ ಮಾಡ್ತಾನೆ. ಈ ರೀತಿ ಒಳ್ಳೆ ಕರ್ಮಗಳನ್ನ ಮಾಡ್ತಾನೆ. ಒಬ್ಬರಿಗೆ ದುಃಖ ಕೊಡೋದು, ಈಗ ಎಲ್ಲ ದುಃಖ ಕೊಡೋದನ್ನ ಮಾಡೋದಿಲ್ಲ, ಅವನು ದುಃಖ ಕೊಡೋದಿಲ್ಲ, ಮಾಡೋದಿಲ್ಲ. ಮತ್ತೆ ರಾಗ ದ್ವೇಷ ಇವುಗಳನ್ನೆಲ್ಲ ಬಿಡ್ತಾ ಇರ್ತಾನೆ. ರಾಗ ಅಂದ್ರೆ ಅತಿಯಾದ ಪ್ರೇಮ. ಪ್ರಾಣಿ ಪದಾರ್ಥಗಳಲ್ಲಿ, ಮನುಷ್ಯನಲ್ಲಿ, ಮಕ್ಕಳಲ್ಲಿ, ಪರಿವಾರದ ಮೇಲೆ ಅತಿಯಾದ ಪ್ರೇಮ, ಅದು ಮೋಹ ಆಗ್ಬಿಡುತ್ತೆ. ಮತ್ತು ದ್ವೇಷ ಅಂತೂ ಮಾಡಲೇಬಾರ್ದು. ಈ ರೀತಿ ಶಾಂತಿಯನ್ನ ಪಡೆಯೋದಕ್ಕೆ ನಾವು ಸತ್ಸಂಗಕ್ಕೆ ಬರ್ತಾ ಇದೀವಿ. ಅದು ನಮ್ಗೆ ಆ ಶಾಂತಿ ಸಿಗ್ಬೇಕಾದ್ರೆ ಕೆಲವು ಸಮಯ ಆಗುತ್ತೆ, ಕೆಲವು ಸಮಯ ತೆಗೆದುಕೊಳ್ಳುತ್ತೆ. ಮತ್ತೊಬ್ಬ ಸತ್ಸಂಗಕ್ಕೆ ಬಂದ, ಸ್ವಾಮಿ ನನಗೆ ಮನೆಯಲ್ಲಿ ಅಶಾಂತಿ ಇದೆ, ಸ್ವರ್ಗದಲ್ಲಿ ಸುಖ ಇದೆ ಅಂತ ಹೇಳ್ತಾರೆ, ಸ್ವರ್ಗವನ್ನ ಕೊಡಿಸಿ ನನಗೆ, ಕೊಡ್ತೀರಾ? ಆ ಗುರುಗಳು ಅವನಿಗೆ ಬದಲಾವಣೆ ಕಾಲ, ಅವನಿಗೆ ಬದಲಾವಣೆ ಮಾಡಬೇಕು. ಅವನಿಗೆ ನೋಡಿ, ಗುರುಗಳ ಇಚ್ಛೆ ಏನು? ಲೋಕ ಕಲ್ಯಾಣದ ಇಚ್ಛೆ ಇರುತ್ತೆ ಗುರುಗಳಿಗೆ. ಕೈವಾರ ತಾತಯ್ಯನವರು ಒಂದ್ ಕಡೆ ಹೇಳಿದ್ರು, ಬಾಧೆ ಗುರುಗಳು ಇರ್ತಾರೆ, ಬೋಧೆ ಗುರುಗಳು ಇರ್ತಾರೆ, ನೀನು ಗಮನಿಸಪ್ಪ. ಅದು ಗಮನಿಸಿ ನೀನು ಗುರುನ್ ಮಾಡ್ಬೇಕು. ಆದ್ರೆ ಇವರು ಬಾಧೆ ಗುರುಗಳಲ್ಲ. ಬಾಧೆ ಗುರುಗಳು ಅಂದ್ರೆ ಅದು ಕೊಡು ಇದು ಕೊಡು ಅವೆಲ್ಲ, ಇವರೆಲ್ಲ ಬೋಧೆ ಗುರುಗಳು. ಏನೋ ಬಂದಿದ್ದಾನೆ ಕಷ್ಟ ಅಂತ, ಏನೋ ಒಂದು ಸಲಹೆ ಕೊಡೋಣ ಅಂತೇಳಿ, ನೋಡಪ್ಪ ನಾನು ಒಂದು 5 ಮಂತ್ರ ಹೇಳ್ಕೊಡ್ತೀನಿ. ಮಂತ್ರ ಅಂದ್ರೆ ಈ ತಾಯ್ತಾ ಗೀತ ಅದಲ್ಲ, ಅದನ್ನ ಗೋಡೆಗೆ ಬರೆದ್ಬಿಟ್ಟು ದಿನನಿತ್ಯ ನೀನು ಆಚೆ ಕಡೆ ಹೋಗೋವಾಗ ಅದನ್ನ ನೋಡ್ಬೇಕು, ತಿರುಗಿ ಒಳಗೆ ಬಂದಾಗ ನೋಡ್ಬೇಕು, ಬರೆದು ಗೋಡೆನಲ್ಲಿ ನೇತು ಹಾಕ್ತೇನೆ. ಆಯ್ತು ಹೇಳಿ ಸ್ವಾಮಿ, ಸ್ವರ್ಗ ಸಿಗುತ್ತೆ ಏನಾಗಿದೆ, ಒಂದು 5 ಮಂತ್ರ ದಿನ ನೋಡ್ಕೊಂಡು ನಾನು ಅದನ್ನು ಪಾಲನೆ ಮಾಡೋದೇನು ಕಷ್ಟ ಏನಲ್ಲ. ಏನು ಮೊದಲನೇ ಮಂತ್ರ, ಅವಾಗ ನಿನ್ ಜೀವನದಲ್ಲಿ ಖುಷಿಯಾಗಿರುತ್ತೆ ಅಂತ ಹೇಳ್ತಾರೆ. ಆಯ್ತು ಅಂತ ಅವನು ಇಷ್ಟಪಡ್ತಾನೆ. 5 ಮಂತ್ರ ಯಾವುದು ಅಂದ್ರೆ, ಮೊದಲನೇದು, ನಿನ್ನ
ನಿನ್ನ ಬುದ್ಧಿ ಶೀತಲವಾಗಿಟ್ಕೋ. ದಿಮಾಕ್ ಅಂದ್ರೆ ಬುದ್ಧಿ, ಮನಸ್ಸು ಇಂಗ್ಲಿಷ್ನಲ್ಲಿ ಮೈಂಡ್ ಅಂದ್ರೆ ಮನಸ್ಸು, ಈ ರೀತಿ ಅರ್ಥ. ಒಟ್ಟಾರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಈ ಅಂತಃಕರಣ ಚತುಷ್ಟಯಗಳಲ್ಲಿ ಅದೇ ಹೇಳೋದು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ 4 ಅಂತಃಕರಣ ಚತುಷ್ಟಯಗಳು. ಅದರಲ್ಲಿ ಮೊದಲನೆಯದು ನಮ್ಮ ಮನಸ್ಸು ಅಥವಾ ಬುದ್ಧಿ. ಇದನ್ನ ಶೀತಲವಾಗಿ ಇಟ್ಕೊಳ್ಳೋದು. ಹಿಂದಿನ ಕಾಲದಲ್ಲಿ ರಾಜರೆಲ್ಲ ಒಂದು ಕೊಠಡಿ ಇಟ್ಕೊಳ್ಳೋದು. ಕೋಪ ತಣ್ಣಗೆ ಮಾಡಿಕೊಳ್ಳತಕ್ಕಂಥ ಅದು ಕೊಠಡಿ, ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲ. ಯಾಕೆ? ಈ ಸಭೆಗಳಲ್ಲಿ ವಿತ್ತಂಡವಾದಗಳು, ವಾದ ವಿವಾದಗಳು ಆಗ್ಬಿಟ್ಟು ರಾಜನಿಗೆ ಟೆನ್ಷನ್ ಆಗ್ಬಿಡುತ್ತೆ. ನಿಜವಾದ ರಾಜ ಕೋಪ ಮಾಡ್ಕೊಳ್ಳಲ್ಲ. ಸಭೆಯಲ್ಲಿ ಕೋಪ ಮಾಡ್ಕೊಳ್ಳಲ್ಲ. ಅವನೇನ್ ಮಾಡ್ತಾನೆ, ಅವನ ಒಂದು ಪ್ರತ್ಯೇಕ ಕೋಣೆಗೆ ಹೋಗಿ ಆ ಕೋಪವನ್ನು ತಣಿಸಿಕೊಳ್ತಾನೆ. ಚಿಂತನೆ ಮಾಡ್ತಾ 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 ಸ್ವತಃ ಒಂದು ಏನೋ ಜೋರಾಗಿ ಮಾತಾಡ್ಕೊಂಡು ಅದನ್ನ ಕಡಿಮೆ ಮಾಡ್ಕೊಳ್ತಾನೆ. ಆದರೆ ಇವತ್ತೊಂದು ದಿವಸ ನಾವು ಆ ಥರ ಭವನ, ಒಂದು ಕೋಣೆ ಮಾಡ್ಕೊಳ್ಳೋಕೆ ಆಗ್ತಿಲ್ಲ. ದೊಡ್ಡವರೆಲ್ಲ ಕಟ್ಟಿಸ್ತಾರೆ ಮನೆಗಳು. ತುಂಬ ಸಣ್ಣವ್ರಿಗೆ ಅದು ಹೇಳಲ್ಲ. ಬೆಡ್ರೂಮು, ಡ್ರಾಯಿಂಗ್ ರೂಮು, ಅನೇಕ ರೂಮ್ಗಳು ಕಟ್ಟಿಸ್ತಾರೆ. ಈ ಏಕಾಂತವಾಗಿ ಕುಳಿತು ಚಿಂತನೆ ಮಾಡತಕ್ಕಂಥ ಒಂದು ಕೊಠಡಿ ಇರೋದಿಲ್ಲ. ಇವೆಲ್ಲ ಅದೊಂದು ಕಲ್ಪನೆ. ನಾವು ಎಲ್ಲಿ ಕುಳಿತುಕೊಂಡಿದ್ರು ನಾವು ಏಕಾಂತವಾಗಿ ನಾವು ನಮ್ಮ ಮನಸ್ಸನ್ನ ಹಿಡಿತಲ್ಲಿ ಇಟ್ಕೊಂಡು ಅದನ್ನು ಮಾಡ್ಬೋದು. ಇದೊಂದು ಕಲ್ಪನೆಗೆ ಹೇಳ್ತಾರೆ ಇದನ್ನೆಲ್ಲ. ನಾವೇನ್ ಮಾಡ್ತೀವಿ, ಕೋಪ ಬಂದಾಗ, ಮನೆಯಲ್ಲಿ ಕೋಪ ಬಂದಾಗ ತನ್ನ ಹೆಂಡತಿಯನ್ನ ಈ ರೀತಿ ನೆರೆದಿರುವ ನೆಂಟರಿಷ್ಟರ ಮುಂದೆ ಆಕೆಯನ್ನ ಬೈತೀವಿ. ನಮಗೆ ಆ ಒಂದು ಬೈಬಾರ್ದು, ಇಷ್ಟು ಜನ ಇದ್ದಾರೆ, ಅವಳನ್ನ ಒಂದು ಪರಿಜ್ಞಾನ ಇರುತ್ತೆ. ಆ ಕೋಪ ಬಂದಾಗ ಮತ್ತು ಬಜಾರ್ನಲ್ಲಿ ಬೈತೀವಿ, ಬಜಾರ್ನಲ್ಲಿ ಕೂಗಾಡ್ತೀವಿ, ಸ್ನೇಹಿತರ ನಡುವೆ ಕೂಗಾಡ್ತೀವಿ. ಈ ಕೋಪವನ್ನು ತಣಿಸಿಕೊಳ್ಳದೆ ಶೀತಲ ಮಾಡಿಕೊಳ್ಳೋದು ನಮ್ಮ ಮನಸ್ಸನ್ನು. ಅದರಿಂದ ಏನಾಗುತ್ತೆ ಅಂದ್ರೆ, ಕೋಪ ಬಂದು ನಾವು ಮರೆತು ಅನೇಕ ದುಷ್ಟ ಕಾರ್ಯಗಳನ್ನು ಮಾಡ್ತೀವಿ, ದುಷ್ಕಾರ್ಯಗಳನ್ನು ಮಾಡ್ತೀವಿ. ಹೊಡೆಯೋದು, ಬಡಿಯೋದು, ಬೈಯೋದು, ಹೇಳೋದಲ್ಲ, ನಿಂದನೆ ಮಾಡೋದು ಎಲ್ಲ ಅದು ನಮಗೆ ಮುಂದೆ ಒಂದು ಜನ್ಮಕ್ಕೆ ಕಾರಣವಾಗ್ತಿದೆ. ಈ ಬೀಜ ಬೀಳ್ತೀವಿ, ಹಲಸಿನ ಬೀಜ ಬಿತ್ತುತ್ತೀವಿ, ಮಾವಿನ ಬೀಜ ಬಿತ್ತುತ್ತೀವಿ. ಮೊದಲು 2 ಎಲೆ ಬರೋದು. 2 ಎಲೆ. ಯಾವ ಬೀಜ? ನಮಗೆ ಅದರ ಅರ್ಥ ಏನು ಅಂತಂದ್ರೆ, ಕ್ರೋಧ, ಲೋಭ. ಮನುಷ್ಯನಿಗೆ ಫಸ್ಟ್ ಕ್ರೋಧ. ಹೇಗೆ? ತನ್ನ ಬಯಕೆಗಳು ಈಡೇರದ ಇದ್ದ ಪಕ್ಷದಲ್ಲಿ ಕ್ರೋಧ ಉಂಟಾಗ್ಬಿಡುತ್ತೆ. ಬೇರೆಯವರು ಸಿಕ್ಬಿಟ್ರೆ ಕ್ರೋಧ, ಕೋಪ ಉಂಟಾಗುತ್ತೆ. ತನ್ನ ಬಯಕೆಗಳು ಈಡೇರ್ಬಿಟ್ರೆ ಲೋಭ ಉಂಟಾಗುತ್ತೆ. ಏನು ಲೋಭ? ಮತ್ತಷ್ಟು ಬೇಕು, ಮತ್ತಷ್ಟು ಬೇಕು, ಮತ್ತಷ್ಟು ಬೇಕು ಅನ್ನೋದು ಲೋಭ. ಪಾಪದ ಕೆಲಸ ಆಗಿದ್ರು ಸಹ ಪರವಾಗಿಲ್ಲ, ಸಿಕ್ಕಿದೆಯಲ್ಲ ನನಗೆ, ಅದನ್ನ ಹೆಚ್ಚು ಹೆಚ್ಚು ಗಳಿಸೋಣ, ಲೋಭ. ಈ ಕಥೆಗಳೇ ಎಲ್ಲ. ಲೋಭ ಅಂದ್ರೇನು ಅದನ್ನ ವಿಚಾರ ಮಾಡೋಣ. ಪಾಪಕ್ಕೆ ಮೂಲ ಲೋಭ. ಹೊಸದಾಗಿ ಮದುವೆ ಆಗುತ್ತೆ ಗಂಡ ಹೆಂಡತಿಗೆ. ಹೆಂಡತಿ ಈ ರೀತಿ ಸತ್ಸಂಗವನ್ನ ಕೇಳಿರ್ತಕ್ಕಂಥ ತಿಳುವಳಿಕೆ ಉಳ್ಳವಳು, ಗಂಡನು ವಿದ್ಯಾವಂತನೇ. ಮದುವೆ ಆದ ಕೆಲವು ದಿನಗಳಲ್ಲೇ ಅವನಿಗೆ ಗುರುಕುಲ ವಾಸ ಮಾಡಬೇಕು, ಏನು ಆಧ್ಯಾತ್ಮ ಜ್ಞಾನ ತಿಳ್ಕೊಳ್ಬೇಕು ಅನ್ನೋ ಒಂದು ವಿಚಾರ ಬಂದ್ಬಿಡುತ್ತೆ. ನೋಡಿ, ಅಲ್ಲಿ ಹೆಂಡತಿಯ ಪಾತ್ರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವನು ಯೋಚನೆ ಮಾಡ್ತಾನೆ, ನಾನು ಆಕೆನ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿದ್ದೀನಿ, ಆಕೆಯ ಅನುಮತಿ ಇಲ್ಲದೆ ನಾನು ಏನು ಕೆಲಸವನ್ನು ಮಾಡಬಾರ್ದು. ಅದನ್ನು ತಿಳಿದಿರ್ತಾರೆ. ತಿಳಿದು ಆಕೆ ಹತ್ರ ನನ್ನ ಒಂದು ಬಯಕೆಯನ್ನು ಹೇಳ್ತಾರೆ, ನನಗೆ ಯಾಕೋ ಆಧ್ಯಾತ್ಮ ಜ್ಞಾನ, ಗುರುಕುಲ ವಾಸ ಮಾಡಬೇಕು. ಆಕೆ ತಿಳುವಳಿಕೆ ಉಳ್ಳವಳೆ. ಇಂಥ ಒಂದು ಅದ್ಭುತವಾದ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬಂದಿದೆ,
ಅಗತ್ಯವಾಗಿ ಮಾಡಿ ಆತ್ಮಜ್ಞಾನದ ಒಂದು ಶಕ್ತಿಯಾಗಿ ತಿಳಿದಿದ್ದು ಏನೋ ಮುದುಕರಾದ್ಮೇಲೆಲ್ಲ ಮಾಡೋದು, ವಯಸ್ಸಾದ್ಮೇಲೆಲ್ಲ ಮಾಡೋದು ಮಾಡಬೇಕು. ಯಾವಾಗ ನಿಮಗೆ ಮನಸ್ಸು ಬರುತ್ತೋ ಆಗಲೇ ಮಾಡಿ. ಅದಕ್ಕೆ ಕಬೀರ್ ಸಾಹೇಬ್ ಹೇಳ್ತಾರೆ, ಕಲ್ ಕರೇಸೋ ಆಜ್ ಕರೇಸೋ ಅಬ್ ಕರ್, ಫಲ ಮೇ ಪ್ರಲಯ ಹೋ ಜಾಯೇಗಾ ಕಬ್ ಕರೇಗಾ. ಏನ್ ನಾಳೆ ಮಾಡೋದನ್ನ ಇವತ್ತೇ ಮಾಡಪ್ಪ, ಇವತ್ತನ್ನ ಒಳ್ಳೆ ಕೆಲಸನ ಇವತ್ತು ಮಾಡೋದನ್ನ ಈಗಲೇ ಮಾಡು. ಕ್ಷಣದಲ್ಲಿ ಪ್ರಳಯ ಆಗ್ಬಿಡುತ್ತಪ್ಪ, ಕ್ಷಣದಲ್ಲಿ ಪ್ರಳಯ ಈ ಭೂಕಂಪ ಅವೆಲ್ಲ ಬೇರೆ. ಮನುಷ್ಯ ತನ್ನವನ್ನು ದೇಹವನ್ನು ಬಿಡದೆ ಪ್ರಳಯ, ಅದು ವಿಜ್ಞಾನದ ಹೆಚ್ಚು ಕಡಿಮೆಯಿಂದ ಆಗ್ತಾ ಇರ್ತವೆ. ಅದು ಇಲ್ಲಿ ಆಗ್ತಾನೆ ಇಲ್ಲ. ಕೇರಳ ವೈನಾಡ್ನಲ್ಲಿ ಅಲ್ವರ ನೋಡಿ, ಆಗದೆ ಇರೋಂಥ ಸ್ಥಳದಲ್ಲಿ ಪ್ರಳಯ ಏನೋ ಮನುಷ್ಯ ದೇಹವನ್ನು ಬಿಡದೆ. ಅವಾಗ ಏನ್ ಮಾಡ್ತೀಯ? ಯಾವುದೋ ಒಂದು ಕ್ಷಣದಲ್ಲಿ ನೀನು ಬಿಟ್ಬಿಡ್ತೀಯ ಅನ್ನೋ ಒಂದು ಆ ವಿಚಾರ ತಿಳಿದಿರ್ತಾಳೆ ಆಕೆ. ಅವಳು ಒಪ್ಪಿಗೆ ಕೊಡ್ತಾಳೆ. ಒಪ್ಪಿಗೆ ಕೊಟ್ಟ ಬಳಿಕ ಇವನು ಹೋಗ್ತಾನೆ. 12 ವರ್ಷ ಗುರುಕುಲ ವಾಸ ಮಾಡ್ತಾನೆ. ಆಧ್ಯಾತ್ಮ ವಿಚಾರ ಮತ್ತೆ ಸಾಮಾಜಿಕ ವಿಚಾರ, ಪ್ರಾಪಂಚಿಕ ವಿಚಾರ ಎಲ್ಲವನ್ನ ಚೆನ್ನಾಗಿ ತಿಳ್ಕೊಳ್ತಾನೆ. 12 ವರ್ಷ ಆಗೋಯ್ತು. ಹೋಗೋ ಮುನ್ನ ಅವಳೊಂದು ನಿಬಂಧನೆ ಹಾಕಿ ಕಳಿಸ್ತಾನೆ, ಕಂಡೀಷನ್. ನೀನು ಎಲ್ಲ ಗುರುಕುಲ ವಾಸ ಮಾಡಿಕೊಂಡು ಬರುವಾಗ ಸ್ವಲ್ಪ ದೂರ ಇದ್ದಾಗೆ ನನಗೆ ಹೇಳಿ ಕಳಿಸ್ಬೇಕು, ಯಾರ ಕೈನಲ್ಲ, ನಾನು ಬರ್ತಾ ಇದ್ದೀನಿ ಅಂತ. ನಾನು ನಿನ್ಗೊಂದು ಪ್ರಶ್ನೆ ಹಾಕ್ತೀನಿ, ಆಯ್ತು ಅಂತ ಹೋಗಿರ್ತಾನೆ. ಮುಗಿಸ್ಕೊಂಡ ಬರ್ತಾ ಇದ್ದ, ಪರಿಚಯದವ್ರ ಹೇಳಿಸ್ತಾ, ನಾನು ಬರ್ತಾ ಇದ್ದೀನಿ ಮನೆಗೆ. ಇವಳು ಬಾಗಿಲ ಹತ್ರ ನಿಂತ್ಕೊಂಡು, ಆಯ್ತು ಮುಗಿಸ್ಕೊಂಬಂದ್ರ ಗುರುಕುಲ ವಾಸ ಮುಗಿಸ್ಕೊಂಬಂದೆ. ಪಾಪಕ್ಕೆ ಮೂಲ ಯಾವುದು? ಪ್ರಶ್ನೆ, ಪಾಪಕ್ಕೆ ಮೂಲ ಯಾವುದು? ಅದು ಉತ್ತರ ಕೊಡಿ. ಉತ್ತರ ಕೊಟ್ಟು ಒಳಗಡೆ ಬನ್ನಿ. ಅವನು ಅದನ್ನೇ ತಿಳಿದಿಲ್ಲ. ಪಾಪ ಗುರುಗಳಿಗೂ ತಿಳಿದಿಲ್ಲ. ಅವ್ರು ಹೇಳ್ತಾರೆ, ಸತ್ಯ ನೋಡಿ, ಗುರುಗಳು ಸತ್ಯವನ್ನು ಹೇಳ್ತಾರೆ. ಹೋಗಿ ತಿಳ್ಕೊಂಬನ್ನಿ ಅಂದಾಗ ಗುರುಗಳ ಹತ್ರ ಬಂದು ಈಗ ಕೇಳ್ತಾ ಇರಲ್ಲ ನನ್ನ ಹೆಂಡತಿ, ಯಾವುದು ಸ್ವಾಮಿ ಪಾಪಕ್ಕೆ ಮೂಲ? ಶಿಷ್ಯ, ನನಗೂ ಗೊತ್ತಿಲ್ಲಪ್ಪ. ತಿಳಿದಿರೋರ ಹತ್ರ ತಿಳ್ಕೊ, ನನಗೂ ಗೊತ್ತಿಲ್ಲ ಅದನ್ನ. ಅವರು ನಿಜ ವಿಷಯ ಹೇಳ್ಬಿಡ್ತಾರೆ. ಅವನು ಎಲ್ಲ ಕಡೆ ಈ ವಿಚಾರ, ಈ ಪ್ರಶ್ನೆನ ಮುಂದಿಟ್ಕೊಂಡು ಕೇಳ್ತಾ ಇರ್ತಾನೆ ಪಂಡಿತರನ್ನ ಎಲ್ಲ. ಯಾರಿಗೂ ಗೊತ್ತಿರೋದಿಲ್ಲ. ಅದು ಗೊತ್ತಿರೋರು ಇವನಿಗೆ ಸಿಕ್ಕಿರೋದಿಲ್ಲ ಅನ್ಕೊಳ್ಳೋಣ. ಸಿಕ್ಕಿರೋದಿಲ್ಲ. ಇವನು ಬೇರೆ ಎಲ್ಲೋಪ್ಪ ಆ ಪ್ರಶ್ನೆಗೆ ಉತ್ತರ ಪಡಿಬೇಕು. ಸುತ್ತಿ ಆಹಾರ ನಿದ್ರೆ ನೀರು ಇಲ್ಲದೆ ಆಯಾಸಗೊಂಡು ಒಂದು ಮನೆ ಜಗಲಿ ಮೇಲೆ ಮಲಗಿಬಿಟ್ರೆ. ಆಯಾಸ, ರಾತ್ರಿ ಆಯ್ತು, ಬಂದು ಅಲ್ಲಿ ಮಲಗಿಬಿಟ್ಟ. ಬೆಳಗ್ಗೆ ಆಯ್ತು, ಎದೊಳ್ತಾಳೆ ಮನೆ ಯಜಮಾನಿ. ನೋಡ್ತಾಳೆ, ಯಾರೋ ಬ್ರಾಹ್ಮಣೋತ್ತಮ ಮಲಗಿದ್ದಾನೆ ವ್ಯಕ್ತಿ ಅಂತೇಳಿ ಆಕೆಗೆ ಆತನನ್ನು ಎಚ್ಚರಪಡಿಸಿ ವಿಚಾರ ಮಾಡ್ತಾಳೆ. ಅವಳು ಮತ್ತೆ ಅದೇ ಎಲ್ಲ ಕಥೆಗಳನ್ನು ಹೇಳಿದಾಗ, ತನ್ನ ಒಂದು ಹೆಂಡತಿಯ ವಿಚಾರವನ್ನು ಹೇಳಿದಾಗ, ಆಯ್ತಪ್ಪ ನಾನು ಉತ್ತರ ಕೊಡ್ತೀನಿ, ನೀನು ಆತಿಥ್ಯವನ್ನು ಸ್ವೀಕರಿಸು, ಊಟ ಮಾಡು, ನನ್ನ ಮನೆಗೆ ಹೋಗು, ಸ್ನಾನ ಮಾಡು, ನೀನು ಬ್ರಾಹ್ಮಣನಂತೆ ಕಾಣಿತ್ಯ, ಸಂಧ್ಯಾ ವಂದನೆ ಮಾಡು ಹೇಳ್ತಾರೆ. ಅವನು ಒಂಥರ ಸಮಾಧಾನ ಆಯ್ತು. ಸ್ನಾನ ಮಾಡ್ದ, ಸಂಧ್ಯಾ ವಂದನೆ ಮಾಡ್ದ, ಊಟಕ್ಕೆ ಕುಳಿತುಕೊಳ್ಬೇಕು. ಊಟ ಬಡಿಸೋ ಸಮಯದಲ್ಲಿ ಆಕೆಯನ್ನ ಕೇಳ್ತಾಳೆ, ನಿನ್ನ ವೃತ್ತಿ ಏನೋ, ನಿನ್ನ ಯಜಮಾನ ಏನು? ಅವಳು ಹೇಳ್ತಾಳೆ, ನನ್ನ ವೃತ್ತಿ ವೇಶ್ಯ ವೃತ್ತಿ. ಅವನು ಪಂಡಿತ ಸ್ವಲ್ಪ ತಿಳಿದಿದ್ದ. ಓ, ವೇಶ್ಯ ಮನೆಯಲ್ಲಿ ಊಟ ಮಾಡಿದ್ರೆ ಪಾಪ ಅಂತೆ, ಹಾಗಾಗಿ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಅವಳು, ನೀನು ಹಸಿದು ಬಂದಿದ್ಯಾ, ಊಟ ಮಾಡು. ಹೇಳೋದಿಲ್ಲ. ಅವಾಗ ಅವಳು ಹೇಳ್ತಾಳೆ, ನೋಡಪ್ಪ, ನೀನು ಹೆಂಡತಿ ಈ ರೀತಿ ಪ್ರಶ್ನೆ ಆಗಿರಲ್ಲಲ್ವಾ, ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದ್ರಲ್ಲಿ ಊಟ ಮಾಡಿದ ಜೊತೆಯಲ್ಲಿ ಒಂದು ಚಿನ್ನದ ವರಹ ದಕ್ಷಿಣೆಯಾಗಿ ಕೊಡ್ತೀನಿ. ಅವನು ಯೋಚನೆ ಮಾಡ್ದ, ಹೌದು, ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಚಿನ್ನದ ವರ ಸಿಗುತ್ತೆ, ಹಸಿವು ನಿಗುತ್ತೆ, ಯಾಕೆ ಮಾಡಬಾರ್ದು ಊಟ? ಆಯ್ತು ಅಂತ ಊಟ ಕುತ್ಕೊಂಡ್ಬಿಟ್ಟ. ಬಡಿಸಿದ್ದು ಮೊದಲೇ ತಪ್ಪು ತೆಗೆದುಕೊಳ್ಬೇಕು. ಅವಳು ಕಠಿಣವಾದ ಭಾಷೆಯಿಂದ ಹೇಳ್ತಾರೆ, ಏನು, ಏ ಮೂರ್ಖ ನಿಲ್ಲಿಸು, ಮೂರ್ಖ ನಿಲ್ಲಿಸು. ಏನಮ್ಮ ಈ ಮೂರ್ಖ ಅಂತ ಐತೆ, ಇಷ್ಟೊತ್ತು ಹೊಗಳದೆ ಇಂದ್ರ ಚಂದ್ರ ಅಂತೇಳಿ, ಈಗ ಮೂರ್ಖ ನಿಲ್ಲಿಸು ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಪ್ರಶ್ನೆ ಏನು?
ಪಾಪಕ್ಕೆ ಮೂಲ ಯಾವುದು ಮೂಲ ಯಾವುದು? ಪಾಪಕ್ಕೆ ಮೂಲ ಲೋಭ ಕಣಯ್ಯ. ಹೇಗೆ? ಏನ್ ಹೇಳಿದೆ ಮೊದಲನೇ? ನೀನು ಊಟ ಮಾಡೋದಕ್ಕೆ ಮೊದಲು ಊಟ ಮಾಡಬಾರ್ದು, ವೇಶ್ಯ ಮನೆಯಲ್ಲಿ ಊಟ ಮಾಡಿದ್ರೆ ಮಹಾಪಾಪ ಅಂತ ಹೇಳ್ದಲ್ಲ. ಆ ಮಹಾಪಾಪ ಅನ್ನೋದು ಗೊತ್ತಿದ್ದು ಸಹ ನೀನು ಊಟ ಮಾಡೋಕ್ಕೆ ನೀನು ತಯಾರಾದಲ್ಲ, ಅದು ಲೋಭ. ಮನಸ್ಸು ಮಾಡ್ದಲ್ಲ, ಅದು ಲೋಭ ಅಂತ ಉತ್ತರ ಹೇಳ್ತಾಳೆ. ನಂತರ ಊಟನೂ ಮಾಡಿಸ್ತಾಳೆ. ಹೋಗಿ ನಿನ್ನ ಹೆಂಡತಿಗೆ ಹೇಳು, ಊಟ ಮಾಡಬಾರ್ದು ಅಂತೇನಿಲ್ಲ, ಹಸಿದು ಬಂದಿದ್ದೆ, ನೀನು ಊಟ ಮಾಡಬೇಕು, ನೀನು ಊಟ ಮಾಡಿದ್ರೆ ನನಗೊಂದು ಒಳ್ಳೆ ಫಲ ಅಂತೇಳಿ ಸಮಾಧಾನ ಮಾಡಿ ಊಟ ಮಾಡಿ ಕಳಿಸ್ತಾಳೆ. ಹೀಗೆ ಅದು ಮತ್ತೆ ವಾಪಸ್ ಬಂದ ಅದನ್ನೇ ಉತ್ತರವನ್ನ ಹೆಂಡತಿಗೆ ಕೊಟ್ಟ. ಏನು? ಪಾಪಕ್ಕೆ ಮೂಲ ಯಾವುದು? ಹೆಂಡತಿ ಕೇಳ್ತಾರೆ, ಲೋಭ. ಬಾ ಒಳಗಡೆ. ಹೀಗೆ ಲೋಭ ಉಂಟಾಗುತ್ತೆ ಮನುಷ್ಯನಿಗೆ. ಆ ಬಯಕೆಗಳು ಈಡೇರ್ತಾ ಇದ್ದೆ ಇನ್ನಷ್ಟು ಗಳಿಸ್ಬೇಕು, ಇನ್ನಷ್ಟು ಗಳಿಸ್ಬೇಕು. ಪಾಪನೋ ಏನೋ ನಮಗೆ ಬರ್ತಾ ಇದೆಯಾ, ಇದು ಲೋಭ. ಇನ್ನು ಕ್ರೋಧ, ಸಿಗದೆ ಇದ್ರೆ ಕ್ರೋಧ. ಇವಕ್ಕೆಲ್ಲ ಕಾರಣ ಏನು ಅಂದ್ರೆ ನಾವು ಮಾಡತಕ್ಕಂಥ ಕೆಲಸಕ್ಕಾಗಿ ಕ್ರೋಧ ಬರುತ್ತೆ. ಕ್ರೋಧ ಬರುತ್ತೆ, ವ್ಯವಹಾರದಲ್ಲಾಗಿರ್ಬೋದು, ಮತ್ತೊಂದರಲ್ಲಾಗಿರ್ಬೋದು. ಹಾಗಾಗಿ ಚಿಂತನೆ ಮಾಡಿ, ಕೆಲಸವನ್ನ ಮಾಡಿ, ಯೋಚನೆ ಮಾಡಿ ಮಾತನಾಡಿ. ಇದರಿಂದನೇ ನಮಗೆ ಈಗಿನ ಒಂದು ವರ್ತಮಾನ ಜೀವನದಲ್ಲಿ ನಾವು ಅನೇಕ ಗಳಿಸೋಕ್ಕೋಸ್ಕರ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ನಮ್ಮ ಒಂದು ಮನಸ್ಸನ್ನು ಶಾಂತ ಚಿತ್ತದಿಂದ ಇಟ್ಕೊಳ್ಳೋದಿಲ್ಲ, ಯೋಚನೆ ಮಾಡೋದಿಲ್ಲ, ಸತ್ಸಂಗ ಇಲ್ಲ, ಕಾಯಿಲೆಗಳು ಮೊದಲನೇ ಕಾರಣ ಬಿ ಪಿ ಶುಗರು ಇವೆಲ್ಲ. ಹಾಗಾಗಿ ನಾವು ಕ್ರೋಧವನ್ನ ಬಿಡಬೇಕು, ಲೋಭವನ್ನ ಬಿಡಬೇಕು. ಆಗ ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ಶಾಂತಿ. ಇನ್ನು ಎರಡನೇ ಮಂತ್ರ ಯಾರಪ್ಪ? ಎರಡನೇ ಮಂತ್ರ ಹೇಳ್ತಾ ಇದ್ದಾರೆ, ನಮ್ಮ ಜೇಬುಗಳು ಗರಂ ಆಗಿರ್ಬೇಕಂತೆ, ಗರಿಗರಿಯಾದ ನೋಟುಗಳಿಂದ ತುಂಬಿರ್ಬೇಕು. ಗರಂ ಅಂದ್ರೆ ಗರಿಗರಿಯಾದ ನೋಟುಗಳಿಂದ ತುಂಬಿರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ನಾವು ಪ್ರಾಮಾಣಿಕವಾದಂತ ಕೆಲಸ ಕಾರ್ಯವನ್ನ ಮಾಡ್ಬೇಕು. ಅಪ್ರಾಮಾಣಿಕದ್ದಲ್ಲ, ಮೋಸದ್ದಲ್ಲ. ವ್ಯವಹಾರದಲ್ಲಿ ಇರ್ತವೆ, ಅದು ಬೇಡ, ಬೇರೆ. ಸುಮ್ಮನೆ ಇಲ್ಲಿ ತಿಳಿಸ್ತಾ ಇದೆ, ನಾವು ಕಳಿಸಿ ನಮ್ಮ ಒಂದು ಮನಸ್ಸು ಪರಿವರ್ತನೆಗೆ ಬಂತು. ನಾವು ಗಳಿಸಿದ್ವಿ, ಸಾಕಷ್ಟು ಗಳಿಸಿದ್ವಿ, ಇಲ್ಲ ಅಂತಿಲ್ಲ. ಅದನ್ನ ಒಂದು ಸತ್ಸಂಗದಲ್ಲಿ ನಡೀತಿತ್ತಲ್ಲ, ಸತ್ಸಂಗದಲ್ಲಿ ಪ್ರಸಾದ, ಅದನ್ನು ಭಂಡಾರ ಅಂತಾರೆ. ಆ ಕಡೆ ಎಲ್ಲ 100 ಜನ ಸತ್ಸಂಗದಲ್ಲಿ ಭಾಗಿಯಾದ್ರೆ ಅವ್ರಿಗೆ ಊಟೋಪಚಾರ ಮಾಡಿಸೋದು ಭಂಡಾರ ಅಂತ ಆ ಕಡೆ. ಅದನ್ನು ಮಾಡಿಸಿ ನಿಮ್ಮ ಜೀವನ ನಿರ್ವಹಣೆಗೆ ಇಟ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ತಂದೆ ತಾಯಿಗಳನ್ನ ಪೋಷಣೆ ಮಾಡಬೇಕು, ಹೆಂಡತಿ ಮಕ್ಕಳನ್ನ ಪೋಷಣೆ ಮಾಡಬೇಕು, ಅವ್ರ ವಿದ್ಯಾಭ್ಯಾಸ ಕೊಡಬೇಕು. ಅದನ್ನೆಲ್ಲ ಮಾಡಿ ಮುಂದಿನ ಒಂದು ನಿಮ್ಮ ವೃದ್ಧಾಪ್ಯ ದಿನಗಳಿಗೂ ಸಹ ಅದನ್ನು ಶೇಖರಿಸಿಟ್ಕೊಳ್ಳಿ. ಯಾಕಂದ್ರೆ ವರ್ತಮಾನದ ಒಂದು ಕಾಲಮಾನಗಳು ಸರಿಗಿಲ್ಲ. ಹಾಗಾಗಿ ಅದನ್ನು ಇಟ್ಕೊಳ್ಳಿ. ಹನುಮಾನ್ ದಾಸ್ ಹೇಳ್ತಾರೆ, ಇಟ್ಕೊಳ್ಳಿ ನೀವು ಮುಂದಿನ ಒಂದು ಜೀವನ ನಿರ್ವಹಣೆಗೆ. ವೃದ್ಧಾಪ್ಯ ಕಾಲದಲ್ಲಿ ಯಾರು ಆಗ್ತಾರೋ ಯಾರು ಬಿಡಲ್ಲ ಗೊತ್ತಿಲ್ಲ. ಒಟ್ಟಿನಾಗೆ ಇದ್ರೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಇದ್ರೆ ಚೆನ್ನಾಗಿ ನೋಡ್ಕೊಳ್ತಾರೆ, ಇಲ್ಲದೆ ಇರೋರು ನೋಡ್ಕೊಳ್ಳೋರು ಅವರೇ. ಹಾಗಾಗಿ ಸತ್ಸಂಗ ಸದುಪಯೋಗ ಮಾಡಿ, ಸದುಪಯೋಗ ಮಾಡಿ. ನಾವು ಕೇವಲ ಪೂಜೆ ಮಾಡೋದ್ರಿಂದ, ಬರ್ತಾ ಇದೆ ವರಲಕ್ಷ್ಮಿ ಹಬ್ಬ, ಕೇವಲ ಪೂಜೆ ಮಾಡೋದ್ರಿಂದ ನಮಗೆ ಧನ ಸಂಪತ್ತು ಸಿಗೋದಿಲ್ಲ. ನಮ್ಮ ಪರಿಶ್ರಮದ ಆಧಾರದ ಮೇಲೆ, ಅದಕ್ಕೆ ತಕ್ಕಂಗೆ ನಾವು ಪಡೆದುಕೊಂಡು ಬಂದಿರತಕ್ಕಂಥ ಕರ್ಮ ಫಲಗಳ ಆಧಾರದ ಮೇಲೆ ಅದು ಸಿಗ್ತಾ ಇರುತ್ತೆ. ಚಾಣಕ್ಯ ಅವನು ಮಾತು ಹೇಳ್ತಾನೆ, ಅವ್ನಿಗೆ ಹೇಳ್ತಾರೆ ಅದೃಷ್ಟ ಇರೋ ಕಡೆನೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅಲ್ಲ, ಅಲ್ಲೇ ಆ ಅದೃಷ್ಟ ಇರೋ ಕಡೆ ಬರಲ್ಲ. ಪರಿಶ್ರಮ ಮಾಡಬೇಕು, ಏನಾದ್ರೂ ಸಿಗುತ್ತೆ, ಏನಾದ್ರೂ ಸಿಗುತ್ತೆ. ಶ್ರಮ ಪಟ್ರೆ 100 ರೂಪಾಯಿ ಸಿಗೋ ಕಡೆ 50 ರೂಪಾಯಿ ಸಿಗುತ್ತೆ ನಿನಗೆ. ಶ್ರಮ ಮಾಡು. ಹಾಗೆ ಗಳಿಸಿದ್ದನ್ನ ನೀನು ಸತ್ಸಂಗಕ್ಕೆ ಉಪಯೋಗಿಸು. ಸಾಧುಗಳ ಸೇವೆ, ನೆಂಟಿಸ್ಟರು ಅಗತ್ಯ ಬಿದ್ದಾಗ ಸೇವೆ ಮಾಡೋದು.
ಸುಮ್ಮನೆ ಏನು ಕೊಡಬೇಡ, ಸಹಾಯ ಮಾಡಿ ಮತ್ತೆ ವಾಪಸ್ ತಗೋ. ಅದು ನೋಡು, ಅವರ ಒಂದು ಸ್ವಭಾವ ಗುಣ ಇವುಗಳನ್ನೆಲ್ಲ ನೋಡಿ ಕೊಡು. ಈ ರೀತಿ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಸೇಟು ಬಹಳಷ್ಟು ಶ್ರೀಮಂತ, ಎಲ್ಲ ರೀತಿಯ ಅನುಕೂಲಗಳಿದ್ದಾವೆ, ವಡ್ಜರ ವೈಡೂರ್ಯಗಳು, ಮನೆಗಳು ಎಲ್ಲ ಇದೆ, ಕಾರು ಬಂಗ್ಲೆ ಎಲ್ಲ. ಆದ್ರೂ ಅವನಿಗೆ ಸಂತೋಷ ಇದೆ. ಎಲ್ಲ ಕಲ್ಪನೆ. ಪೂಜೆ ಮಾಡಲ್ಲ ಲಕ್ಷ್ಮಿ ಇಲ್ಲ, ಲಕ್ಷ್ಮಿನ ಪ್ರತ್ಯಕ್ಷ ಆಗ್ಬಿಟ್ಲು. ಪ್ರತ್ಯಕ್ಷ ಆಗ್ಬಿಟ್ಟು ಏನೋ ಒಂದು ವಸ್ತು ತೆಗೆದುಕೊಳ್ಬೇಕು, ಸಾಲ್ತಾ ಇಲ್ಲ, ಹಣ ತಗೊಳಕ್ಕಿದೆ, ಕೊಡು ಅಂತ. ಅಲ್ಲೇ ಸಾಕಷ್ಟು ಕೊಟ್ಟಿದ್ದೀನಲ್ಲ ನಿನಗೆ, ಇನ್ನೇನೆಯ ನೀನು ಕೇಳೋದು? ಇಲ್ಲ ಇಲ್ಲ ತಾಯಿ, ನಾನು ಹೆಲಿಕಾಪ್ಟರ್ ತಗೋಬೇಕು ಅಂತ ಇದ್ದೀನಿ, ಕೊಡು. ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ. ಹೇಳ್ತಾಳೆ, ನನ್ನ ಹತ್ರನೂ ಏನು ಇಲ್ಲಪ್ಪ, ನನ್ನ ಹತ್ರನೂ ಏನಿಲ್ಲ, ನಾನು ಇದ್ದಿದ್ರೆ ನಾನೇ ಹೆಲಿಕಾಪ್ಟರ್ ತಗೊಂಡ್ಬಿಡ್ತಾ ಅಂತ. ಇವೆಲ್ಲ ಒಂದು ತಿಳಿ ಹಾಸ್ಯ. ಈ ರೀತಿಯಾಗಿ ನಾವು ಲಕ್ಷ್ಮಿನ ಕೇಳ್ತಾ ಇದ್ದೀವಿ. ನಮಗೆ ಸಾಕಷ್ಟು ಇದೆ, ದುಡಿದ್ರೆ ಎಲ್ಲ ಸಿಗ್ತಾ ಇರುತ್ತೆ. ಯಾರೋ ಹೇಳಿದ್ರು ಲಕ್ಷ್ಮಿ ಪೂಜೆ ಮಾಡಿ, ಒಂದಕ್ಕೆ 10ರಷ್ಟು ಆಗ್ಬಿಡುತ್ತೆ. ಮಾಡ್ತಾ ಇದ್ದಾರೆ, ಕೆಲವರು ಕಾಯ್ತಾ ಇರ್ತಾರೆ, ವೇಷ ಹಾಕೊಂಡು ಬಂದು ಸಾಧುಗಳು ಮಂತ್ರವಾದಿಗಳು 10ರಷ್ಟು ಮಾಡ್ತೀವಿ ಅಂತೇಳಿ ಎಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಹೀಗಾಗಿ ಇರೋದ್ರಲ್ಲಿ ನಾವು ಏನು ಗಳಿಸ್ತೀವೋ ಅದರಲ್ಲಿ ತೃಪ್ತಿಯಿಂದ ನಾವು ಜೀವನವನ್ನು ನಡೆಸಬೇಕು. ಆ ಜೀವನ ನಡೆಸಿದಾಗ ನಮ್ಮ ಭೌತಿಕವಾಗಿ ಶಾಂತಿ ಸಿಗ್ಬಿಡುತ್ತೆ. ಭೌತಿಕವಾಗಿ ಶಾಂತಿ ಮಾನಸಿಕವಾಗಿ ಶಾಂತಿ ಸಿಗ್ಬೇಕು ಅಂದ್ರೆ ಇಂಥ ಒಂದು ಸತ್ಸಂಗದಲ್ಲಿ ಭಾಗವಹಿಸ್ತಾ ಇರಬೇಕು. ಹಾಗಾಗಿ ಕೇಳಿದ್ದನ್ನ ಮನನ ಮಾಡ್ತಾ ಇರಬೇಕು. ಇದು ಪಾರಮಾರ್ಥ ಜೀವನ. ಇದು ಸತ್ಸಂಗ ಮಾಡೋದು ಅಂದ್ರೆ ಪಾರಮಾರ್ಥ ಅಂದ್ರೆ ಪರಮಾತ್ಮನನ್ನ ತಿಳಿಯುವ ಒಂದು ಜೀವನ. ಇದನ್ನು ಮಾಡಿ ನೀವು ಗಳಿಸಿದಂತ ಹಣವನ್ನ ದುಶ್ಚಟಗಳಿಗೆ ಉಪಯೋಗಿಸ್ಬಿಡಿ. ಆಗ ನಿಮ್ಗೆ ಮನಸ್ಸು ಶಾಂತಿ ಇರುವುದಿಲ್ಲ, ದುಃಖ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಹಡಗು ಸಮುದ್ರ ಮೇಲೆ ಹೋಗ್ತಾ ಇರುತ್ತೆ, ಹಡಗಿನಲ್ಲಿ ಒಂದು ಹೋಲ್ ಹಾಕಿಬಿಟ್ರೆ ನೀರು ಬರ್ತಾ ಇರುತ್ತೆ, ಮುಳುಗೋಗುತ್ತೆ. ಆ ನೀರನ್ನು ಎತ್ತಾಕಿದ್ರೆ ನೀವು ದಡ ಸೇರ್ತೀರ, ಹಾಗೆ ಬಿಟ್ರೆ ಮುಳುಗೋಗ್ತೀರ. ಅದೇ ರೀತಿ ಜೀವನದಲ್ಲಿ ನೀವು ಗಳಿಸಿದ್ದನ್ನ ದುಶ್ಚಟಗಳಿಗೆ ಉಪಯೋಗಿಸ್ಬಿಡಿ. ಅವೆಲ್ಲ ನಿಮ್ಮನ್ನ ಮುಳುಗಿಸುವಂತ ಕಾರ್ಯಗಳು. ಅಂದೇನು, ನಿಮ್ಮನ್ನ ಮತ್ತೆ ಜನ್ಮಕ್ಕೆ ತೆಗೆದುಕೊಂಡು ಹೋಗತಕ್ಕಂಥ ಕಾರ್ಯಗಳು ಅವೆಲ್ಲ. ಹಾಗಾಗಿ ನೀವು ಗಳಿಸಿದ್ದನ್ನ ಮನೆಗೂ ಪೋಷಣೆ ಮಾಡಿ, ಹೆಂಡತಿ ಮಕ್ಕಳ ಪೋಷಣೆ ಮಾಡಿ, ಭಾಗ ಡಿವೈಡ್ ಮಾಡ್ಕೊಳ್ಳಿ. ನಮ್ಮ ಶಕ್ತಾನುಸಾರ ಸತ್ಸಂಗಕ್ಕೆ ಭಾಗವಹಿಸಿ ಅಲ್ಲಿ ನಡೆಯತಕ್ಕಂಥ ಅನ್ನ ಪ್ರಸಾದಗಳಿಗೆ, ಭಂಡಾರಗಳಿಗೆ ಶಕ್ತಿ ಇರೋಷ್ಟು ಸಹಾಯ ಮಾಡಿ. ಈ ರೀತಿ ನಮ್ಮ ಜೇಬಿನಲ್ಲಿ ಗಳಿಸಿ ಇದ್ದಂಥ ದುಡ್ಡನ್ನ ನಾವು ಈ ರೀತಿ ಸದ್ವಿನಿಯೋಗ ಮಾಡಬೇಕು. ಮೂರನೇದೇ ನಾಲಿಗೆ. ಈ ವಿಚಾರ ಕೈವಾರ ತಾತಯ್ಯನವರು ಹೇಳಿದ್ರು, ಅದನ್ನು ಹೇಳಿದ್ದೀನಿ. ಏನು, ನಿಮ್ಮ ನಾಲಿಗೆ, ನಿಮ್ಮ ಕಣ್ಣು, ನಿಮ್ಮ ಜನನೇಂದ್ರಿಯವನ್ನ ನಿಯಂತ್ರಣ ಇಟ್ಕೊಳ್ಳಿ. ಒಟ್ಟಾರೆ ಇಂದ್ರಿಯಗಳು ಅದು ನಿಮ್ಮನ್ನು ಹಾಳು ಮಾಡುತ್ತೆ. ಅವರು ನಾಲಿಗೆಗೆ ಬರ್ತಾ ಇದ್ದಾರೆ. ನಾಲಿಗೆಗೆ ಮೂಳೆ ಇಲ್ಲ ಅಲ್ವಾ? ಹೇಗೆ ಬೇಕಾಗುತ್ತೆ ನೋಡಿ, ಇನ್ನೊಂದು ಶಬ್ದ ಹೇಳ್ಬಿಟ್ಟ. ಹಾಗಾಗಿ ನರನೂ ಇಲ್ಲ, ಮೂಳೆನೂ ಇಲ್ಲ. ಆದ್ರೆ ಆ ನಾಲಿಗೆಯಿಂದ ಹೊರಡಂತ ಶಬ್ದಗಳು ಮೂಳೆಯನ್ನ ಪುಡಿ ಮಾಡ್ತವೆ. ಪುಡಿ ಮಾಡ್ತವೆ. ಏನು, ನಾವು ಯಾರಿಗಾದ್ರೂ ಬಲವಂತವನಾದ ವ್ಯಕ್ತಿಗೆ ಏನಾದ್ರೂ ಗೊತ್ತಿಲ್ಲದೆ ಅಂದುಬಿಟ್ರೆ ಅವನು ನಮ್ಮ ಮೂಳೆನ ಪುಡಿ ಮಾಡ್ತಾರೆ, ಹೊಡೆದಾಟ. ಹಾಗಾಗಿ ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಒಳ್ಳೆ ಶಬ್ದಗಳನ್ನ ಮನೆಯಲ್ಲೂ ಅಷ್ಟೇ, ಆಚೆಗಡೆನೂ ಅಷ್ಟೇ ಒಳ್ಳೆ ಶಬ್ದಗಳನ್ನ ಮಾತಾಡಿ. ಸತ್ಯ ಹೇಳಕ್ಕೆ ದಿಗಿಲು ಬೀಳ್ಬೇಡಿ. ಸತ್ಯ ಇಲ್ಲಿ ಯಾವುದನ್ನ ಅಂತಂದ್ರೆ ಆಧ್ಯಾತ್ಮ ವಿಚಾರದಲ್ಲಿ ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಬಾರದು.
ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ಅಷ್ಟೊಂದು ಜನ ಸೇರ್ತಾರೆ ಅಂತ ಯಾರು ಹೇಳಿದ್ರು ಕೂಡ ಸುಳ್ಳು ಹೇಳ್ಬಾರ್ದು. ಸಾವಿರಾರು ಜನ ಸೇರ್ತಾರೆ, ಏನು ಒಂದು 10-12 ಜನ ಸೇರ್ತಾರೆ, ಎಲ್ಲ ಅದು ಇದು ಹೇಳ್ರಿ, ಬಂಡಲ್ ಬಿಡ್ರಿ, ಹೇಳಿದ್ರು ಹೇಳ್ಬಾರ್ದು. ಗುರು ಆಗೋದು, ನಿಜವಾದ ಗುರು ಆಗೋದು. ಏನು ಹೂ ಅಂತ ಮೇಡಮ್, ಆದರೆ ನಿಜವಾದ ಗುರು ಅಂತವನು ಏನಿದೆಯೋ ಅದೇ. ಕಬೀರ್ ಸಾಹೇಬರು ದೇಹ ಹೋದ್ರೂ ಹೋಗ್ಲಿ, ನಾನು ಸತ್ಯನ ಬಿಡಲ್ಲ, ನಾನು ಕಂಡುಕೊಂಡಿದ್ದೀನಿ ಆ ಸತ್ಯನ ಅಂತ ಹೇಳಿದರು. ಇದಕ್ಕೆ ಉದಾಹರಣೆ ಅಂದರೆ 2000 ವರ್ಷಗಳ ಹಿಂದೆ ಗ್ರೀಸ್ ದೇಶದ ಸಾಕ್ರೆಟಿಸ್ ಅವರು ಉದಾಹರಣೆ. ಅವನು ತತ್ವಜ್ಞಾನಿ, ಅವಧೂತ, ಅನುಭವಿ. ಅದರಲ್ಲಿ ತನ್ನನ್ನು ತಾನು ತಿಳಿದಿದ್ದ, ಅದೇ ಶ್ರೇಷ್ಠ ಅನ್ನೋದು ಕಂಡುಕೊಂಡಿದ್ದ. ಆದರೆ ಅವನು ನೋಡೋದಕ್ಕೆ ಬಹಳ ವಿಕಾರವಾಗಿದ್ದ. ಅವನಿಗೆ ಶಿಷ್ಯರು ಇಬ್ರು, ಪ್ಲೋಟೋ ಮತ್ತು ಇನ್ನೊಬ್ಬ ಯಾರೋ ಇದ್ದಾನೆ. ಸತ್ಯವಂತರಿಗೆ ಶಿಷ್ಯರು ಕಡಿಮೆ, ಸತ್ಯವಂತರಿಗೆ ಸತ್ಯವನ್ನು ಹೇಳೋರಿಗೆ. ಇವನು ಯುವಕರಿಗೆ ಇದನ್ನೇ ಬೋಧಿಸ್ತಾ ಇದ್ದ. ನಿನ್ನ ಸ್ವರೂಪ ಸತ್ಯ, ನಿನ್ನ ಆತ್ಮ ಸತ್ಯ, ಏನೇನು ಆಟ ಆಡ್ತಾ ಇದೆಯೋ ಇದೆಲ್ಲ ನಶ್ವರ. ಆವಾಗ ಶ್ರೀಮಂತ ಬಡವ ಅನ್ನೋದು ಭೇದ ಬಹಳ ಇತ್ತು. ಈಗಲೂ ಇದೆ, ಎಲ್ಲೆಲ್ಲೋ ಒಂದು ಕಡೆ ಇರಲಿ. ಒಬ್ಬ ಶ್ರೀಮಂತರಿಗೆ ಪ್ರತ್ಯೇಕವಾದ ಒಂದು ಕೊಳ, ಈಜು ಕೊಳ. ಅವರು ದಿನದಲ್ಲಿ 1-2 ಗಂಟೆಗಳ ಕಾಲ ಅಲ್ಲಿ ಈಜಿ ಸಂತೋಷವಾಗಿ ನಕ್ಕು ನೆಲ್ಲು ಹೋಗ್ತಾ ಇದ್ರು. ಇನ್ನು 2-3 ದಿನ ನೋಡ್ದ, 3ನೇ ದಿನ ಕೇಳ್ದ, ಏನಕ್ಕೋಸ್ಕರ ನೀವು ಇಲ್ಲಿ ಬರೋದು? ಸಂತೋಷಕ್ಕೆ. 2-3 ಗಂಟೆಗಳ ಕಾಲ ಸಂತೋಷ ಇರ್ತೀವಿ, ಚಾರ್ಜ್ ಮಾಡ್ಕೊಳ್ತೀವಿ, ಹೋಗ್ತೀವಿ ಅಂತ ಹೇಳ್ದ. ದಿನನಿತ್ಯ ಇದೇ ರೀತಿ ಬರಲೇಬೇಕಲ್ಲ, ಮತ್ತೆ ಚಾರ್ಜ್ ಮಾಡ್ಕೊಳ್ಳೋಕ್ಕೆ? ಹೌದು, ಬರಬೇಕು ಸ್ವಾಮಿ. ಶಾಶ್ವತವಾದ ಸಂತೋಷದ ನಾನು ದಾರಿ ತೋರಿಸಿದ್ರೆ ಅವ್ರು ಒಪ್ಕೊಳ್ತಾರೆ, ತೋರಿಸಿ ನನಗೆ ಅಂತ. ಆ ಹುಡುಗರಿಗೆಲ್ಲ ಈ ಆತ್ಮಜ್ಞಾನದ ಬೋಧೆ ಮಾಡ್ದ. ಇದೇ ರೀತಿ ಯುವಕರೆಲ್ಲ ಆಕರ್ಷಿತರಾಗ್ಬಿಟ್ರು ಇವನು ಬೋಧೆಗೆ. ಈ ಪುರೋಹಿತರಿಗೆಲ್ಲ ವರಮಾನ ಕಡಿಮೆ ಆಗೋದು. ಅವ್ರು ಭಕ್ತರು ಹೋದ್ರೆ ತಾನೆ ಅವ್ರಿಗೆ. ಇವಾಗ ಈ ಸತ್ಯ ಅಲ್ಲೇನು ಇಲ್ಲ ಅಂತ ಹೇಳಿದ್ಮೇಲೆ ಅಲ್ಲಿ ಹೋಗೋದಿಲ್ಲ. ಅವರು ತಮ್ಮ ಆಚರಣೆಯಲ್ಲಿ ಸತ್ಯವನ್ನು ಪರಿಪಾಲನೆ ಮಾಡ್ತಾರೆ. ಅವರೆಲ್ಲ ರಾಜನ ದೂರು ಕೊಟ್ಬಿಟ್ರು. ರಾಜನ ದೂರು ಕೊಟ್ಟಾಗ ಅವ್ರದ್ದೇ ಜಾಸ್ತಿ ಮೆಜಾರಿಟಿ, ಇವನ್ ಕಡೆ ಮೆಜಾರಿಟಿ ಕಡಿಮೆ, ಬಹುಮತ ಅಂತಾರಲ್ಲ ಅದನ್ನ. ರಾಜ ತೀರ್ಮಾನ ಮಾಡಿದ. ಅವರೆಲ್ಲ ಹೇಳಿದ್ರು ಇವನಿಗೆ ಮರಣದಂಡನೆ ಕೊಡಬೇಕು. ಏನು, ವಿಷ ಕುಡಿಸಿ ಮರಣದಂಡನೆ. ಆಯ್ತು ಅಂತ ತೀರ್ಮಾನ ಆಯ್ತು. ಇವನು ಸೆಲ್ಲೊಳಗೆ ಹಾಕ್ಬಿಟ್ರು, ಬಂದಿಖಾನೆಗೆ. ಅಲ್ಲಿ ವಿಷಾರಿಯವನು ಹೇಳ್ತಾನೆ, ಒಂದು ಮಾತು ಹೇಳ್ಬಿಡಯ್ಯ, ಸುಳ್ಳು ಜೀವ ಉಳ್ಕೊಳ್ಳುತ್ತೆ ಅಂತ. ಅವ್ರು ಹೇಳ್ತಾನೆ, ನಾನು ಕಂಡುಕೊಂಡ ಸತ್ಯವನ್ನ ನಾನು ಪ್ರಾಣ ಹೋದ್ರು ಬಿಡೋದಿಲ್ಲ. ಮಾಡು ನೀನ್ ಕೆಲಸ, ಕೊಡು ಬೇಗ ಅನ್ನ. ಕೇಳ್ತಾರ? ಎಷ್ಟು ಧೈರ್ಯ? ಕೊಡು ಬೇಗ, ನೀನ್ ಕೆಲಸ ಮಾಡು ನೀನು. ಎಷ್ಟು ಅವನು ಹೇಳಿದ್ರು ಕೇಳೋದೇ ಇಲ್ಲ. ಅವನು ಇನ್ನ ತಡ ಮಾಡ್ತಾನೆ ಇವಾಗ ಬದಲಾಗ್ತಾನೆ, ಯಾವಾಗ ಬದಲಾಗ್ತಾನೆ ಅಂತ. ವಿಷಾರಿಯನಿಗೆ ತಡ ಮಾಡ್ತಾನೆ ಇದ್ದೇನೆ, ಆದ್ರೆ ಇವನು ಒಪ್ಪಲಿಲ್ಲ. ನಾನು ಕಂಡುಕೊಂಡ ಸತ್ಯವನ್ನ ನಾನು ಬಿಡಲಾರೆ. ವಿಷ ಕೊಟ್ಟ, ಕುಡ್ದ, ಧೈರ್ಯವಾಗಿ ಹೋದ. ಅದೇ ರೀತಿ ಕಬೀರ್ ಸಾಹೇಬ್ ಹೇಳೋದು, ಮರಣದ ಸಮಯ ಬಂದರೂ ಸತ್ಯ ಬಿಡಬೇಡ. ವ್ಯಾವಹಾರಿಕವಾಗಿ ಎಲ್ಲ ಹೇಳ್ತಾ ಇಲ್ಲ, ವ್ಯಾವಹಾರಿಕವಾಗಿ ಈಗೆಲ್ಲ ಇದೆ. ವ್ಯಾವಹಾರಿಕವಾಗಿ ಎಲ್ಲ ಇದೆ. ಹಾಗಾಗಿ ಅಲ್ಲಿ ನಮ್ಮ ಒಂದು ಜೀವ ಉಳಿಸ್ಕೊಳ್ಳೋಕ್ಕೆ ಮಾಡೋದಕ್ಕೆ ಏನೋ 1-2 ಸುಳ್ಳುಗಳು ಹೇಳ್ತೀವಿ. ನಾವಂತೂ ಜಾಸ್ತಿ ಹೇಳ್ಬಿಟ್ಟಿದ್ವಿ. ನಾವು ಇದ್ದಿದ್ದ ಕೆಲಸನೇ ಅಂತ ಅಲ್ಲ ಸ್ವಾಮಿ? ರಾಮಸ್ವಾಮಿ ಗೊತ್ತು, ಹೇಳಿ. ಹೌದಾ? ಎಸ್ ಟಿ ರಮೇಶ್ ಗೊತ್ತು. ಅಂದರೆ ನಮ್ಮ ವೃತ್ತಿ ಒಂದು ವಿಚಾರಗಳು ಏನು ಬೇಕೋ ಅದನ್ನ ನಾವು ಹೇಳ್ಕೊಂಡು ಆ ವೃತ್ತಿ ಮಾಡ್ಕೊಂಡು ಬಂದ್ವಿ. ಹಾಗಾಗಿ ಆಧ್ಯಾತ್ಮ ವಿಚಾರದಲ್ಲಿ ಸುಳ್ಳು ಹೇಳಕ್ಕೆ ಹೋಗ್ಬೇಕು. ಸುಳ್ಳು ಸತ್ಯವನ್ನೇ ಹೇಳಿ ನಿಮ್ಮ ನಾಲಿಗೆ ಆ ರೀತಿ ಸತ್ಯವನ್ನೇ ಹೇಳುವಂಥದ್ದು ಬೇಕು. ಮತ್ತು ಕೋಮಲವಾಗಿ ಎಲ್ಲರ ಜೊತೆ ಮಾತನಾಡಿ. ಮೂಳೆ ನರ ಏನು ಇಲ್ಲ ಅಂತೇಳಿ ಏನೇನೋ ಮಾತಾಡಬೇಡಿ. ನಾಲಿಗೆ ಬಳಸಿ ನಮ್ರತೆಯಲ್ಲಿ ವಿನಯತೆಯಲ್ಲಿ ಈ ರೀತಿ
ಈ ನಾಲ್ಗೆ ವಿಚಾರಕ್ಕೂ ಒಂದು ಉದಾಹರಣೆ ಕೊಡ್ತಾರೆ. ಪತಿ ಪತ್ನಿ ಮನೆಯಲ್ಲಿ ಒಬ್ರಿಗೊಬ್ರು ಅನುಸರಣೆ ಇದ್ದಾಗ ಆ ಒಂದು ಮನೆ ಶಾಂತಿಯಿಂದ ನಡ್ಕೊಳ್ಳುತ್ತೆ. ಪತಿ ಸ್ವಲ್ಪ ಏನೋ ವಿಚಾರಕ್ಕೆ ಕ್ರೋಧಗೊಂಡಾಗ ಪತ್ನಿ ಅದಕ್ಕೆ ನೀರು ಹಾಕಿ ಆರಿಸ್ಬೇಕು. ಪತ್ನಿ ಕೋಪಗೊಂಡಾಗ ಪತಿ ನೀರು ಹಾಕಿ ಆರಿಸ್ಬೇಕು. ಇವಾಗೆಲ್ಲ ಪೆಟ್ರೋಲ್ ಹಾಕ್ತಾರೆ. ನಾನು ಹೇಳ್ತಾ ಇದ್ವಿ, ಪೆಟ್ರೋಲ್ ಹಾಕಂತವ್ರು ಬಂದ್ಬಿಟ್ಟವ್ರೆ. ಯಾಕೆ? ವಿಚಾರ ಇಲ್ಲ ಅವರಲ್ಲಿ, ಸಂಸ್ಕಾರ ಇಲ್ಲ. ಸಂಸ್ಕಾರ ಇಲ್ಲ. ಮಾನವ ದೇಹ ಬಂದಿದೆ, ಸಂಸ್ಕಾರ ಯಾರು ಕೊಡ್ಬೇಕು? ತಂದೆ ತಾಯಿಗಳು ಕೊಡ್ಬೇಕು. ಗುರು ಹಿರಿಯರಿಗೆ ಸೇವೆ ಮಾಡಿ, ಅವ್ರಿಗೆ ಆದರಿಸಿ ಗೌರವಿಸಿ ಆಗ ಇಂಟರ್ವ್ಯೂ ಮಾಡ್ತಾರೆ. ಕಾಲೇಜ್ ಹುಡುಗಿಯರನ್ನ ಇಂಟರ್ವ್ಯೂ ಮಾಡ್ತಾರೆ. ರಾಮಾಯಣ ಗೊತ್ತಿಲ್ಲ, ಮಹಾಭಾರತ ಗೊತ್ತಿಲ್ಲ, ದುರ್ಯೋಧನ ಗೊತ್ತಿಲ್ಲ, ರಾಮ ಗೊತ್ತಿಲ್ಲ, ಬರೀ ಓದು 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 ಓದು. ಅದ್ರ ಜೊತೆಗೆ ಇದನ್ನು ಓದಿಸಿ. ಮೊಟ್ಟ ಮೊದಲು ರಾಮಾಯಣ, ಭಾಗವತ, ಮಹಾಭಾರತ ಇದನ್ನು ಓದಿಸಿ. ಭಕ್ತಿ ಎಲ್ಲಿಂದ ಬರಬೇಕು? ಪ್ರಾರಂಭದಿಂದನೇ ಬರಬೇಕು. ತದನಂತರ ಬದಲಾವಣೆ ಆಗಬೇಕು. ಮೆಜಾರಿಟಿ ಬಂದ್ಮೇಲೆ ಇಂಥ ಆಧ್ಯಾತ್ಮಿಕ ಕಡೆ ಬರಬೇಕು. ನಾವು ಅದನ್ನೇ ಓದಿಸ್ಲಿಲ್ಲ, ಅದನ್ನೇ ಮಾಡಿಸ್ಲಿಲ್ಲ. ಇಲ್ಲಿ ಸಂಸ್ಕಾರ. ಹಾಗಾಗಿ ನಮ್ಮ ನಾಲಿಗೆಯಿಂದ ಎರಡು ಕೆಲಸಗಳು ನಡೀತವೆ. ಏನು? ಮಧುರವಾಗಿ ಮಾತಾಡಿದ್ರೆ ಸಂಗೀತ, ಕಠಿಣವಾಗಿ ಮಾತನಾಡಿದ್ರೆ ಬಾಣದಂತೆ ನಮ್ಮನ್ನ ಚುಚ್ಚುತ್ತೆ. ದ್ರೌಪದಿ ಉದಾಹರಣೆ ಕೊಟ್ಟರು. ದ್ರೌಪದಿ ಕಠೋರವಾಗಿ ಮಾತಾಡಿಬಿಟ್ಲು ದುರ್ಯೋಧನನಿಗೆ. ಇಂದ್ರಪ್ರಸ್ಥ ನಗರ ಹೊಸದಾಗಿ ಕಟ್ಸಿದ್ರು. ಇವ್ರನ್ನ ಉದ್ಘಾಟನೆಗೆ ಇವ್ರನ್ನೆಲ್ಲ ಕರೆಸಿದ್ರು. ನಾವು ಕರಿತೀವಲ್ಲ ಗೃಹ ಪ್ರವೇಶಕ್ಕೆ, ನೆಂಟ್ರಿ ಹಾಗೆ ಕರೆಸಿದ್ರು. ತಾಯಂದಿಗಳಲ್ವಾ, ಪಾಪ ಕರೆದಿದ್ದ. ಅಲ್ಲಿ ಏನೋ ಒಂದು ಮಡಗಿದ್ರು. ಏನೋ ಒಂದು ಆ ಇಂದ್ರಪ್ರಸ್ಥ ನಗರ ನೀರು ಕಾಣಿಸ್ತಾ ಇದ್ರು. ಅಲ್ಲಿ ಕಾಲಿಟ್ರೆ ನೀರಿರಲ್ಲ. ಮಾಯಾನಗರ ಅಂತ ಆ ರೀತಿ. ಇವ್ರು ಒಂದ್ ಕಡೆ ಹೋಗ್ತಾನೆ, ನೀರ್ ತರ ಕಾಣಿಸ್ತಾ ಇರುತ್ತೆ. ಕಾಲು ಇಡಕ್ ನಿಧಾನವಾಗಿ ಇಡ್ತಾನೆ, ನೆಲ ಸಿಕ್ಬಿಡುತ್ತೆ. ಅದೇ ರೀತಿ ಇನ್ನೊಂದು ಕಡೆ ಇರುತ್ತೆ, ಅವ ನೀರಿಲ್ಲ, ಇದು ಅಲ್ಲಿದ್ದಂಗೆ ಅಂತ ಇಟ್ಬಿಡುತ್ತೆ, ನೀರ್ನಾಗ ಬಿದ್ದೋಗ್ತಾನೆ ದುರ್ಯೋಧನ. ಅದು ಫಿಲಮ್ನಾಗ ತೋರಿಸ್ತಾರಲ್ಲ. ಅವಳು ಮಾಡಿ ಮೇಲೆ ನಿಂತಿರ್ತಾಳೆ. ಏನಂತಾಳೆ? ಕುರುಡನ್ ಮಗ ಕುರುಡ ಅಂತ. ಅವ್ರಪ್ಪ ಕುರುಡ ಅಲ್ವಾ? ಅದು ನೋಡಿ ಅಕ್ಕಪಕ್ಕ ಸಖಿ ಇರೆಲ್ಲ ನಗ್ಬಿಡ್ತಾರೆ. ನೋಡಿ, ಆ ಒಂದು ಮಾತು ಮಹಾಭಾರತ ಯುದ್ಧ ನಡೆಯುವಂಗಾಯ್ತು. ಮಹಾಭಾರತ ಯುದ್ಧ ನಡೆಯುವಂಗಾಯ್ತು. ಇನ್ನು ಸೀತೆ ಉದಾಹರಣೆ ಕೊಡ್ತಾರೆ. ಸೀತೆ ಆ ಮಾಯಾ ಜಿಂಕೆಯನ್ನ ಬೆನ್ನಟ್ಟಿ ಹೋದ ರಾಮ, ಕೊನೆಗೆ ಸಿಗ್ಲಿಲ್ಲ. ಅದು ನೋಡ್ದ, ಅವನು ರಾಕ್ಷಸ. ಸಾಯವಾಗ ಹೇ ರಾಮ, ಏ ಸೀತಾ ಅಂತ, ಏ ಲಕ್ಷ್ಮಣ, ಏ ಸೀತಾ ಅಂತ ಕೂಗ್ದ. ಇಲ್ಲಿ ಕೇಳಿಸ್ತು ಸೀತೆಗೆ, ಭಯ ಆಯ್ತು. ಲಕ್ಷ್ಮಣ ಹೋಗಪ್ಪ, ಅದೇನು ನೋಡು ಅಂತ. ರಾಮನ ಅಣ್ಣನಿಗೇನು ಆಗಲ್ಲ, ನೀನ್ ಭಯ ಬಿಡ್ಬೇಡ, ಇದರ ರಾಕ್ಷಸರ ಮಾಯೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅವಳು ಕಠೋರವಾಗಿ ಅಂದ್ಬಿಟ್ಲು, ನನ್ನ ಮೇಲೆ ನಿನಗೆ ಕೆಟ್ಟ ಭಾವನೆ ಇದೆ, ಅದರಿಂದ ನೀನು ಹೋಗ್ತಾ ಇಲ್ಲ. ಕಠಿಣವಾಗಿ ಆತನನ್ನ ನಿಂದಿಸ್ಬಿಟ್ಲು. ಅವನು ಲಕ್ಷ್ಮಣ ಗೆರೆ ಹಾಕ್ತಾ ಹೋದ. ಅಷ್ಟೇ, ಹೋಗಿ ಇನ್ನು ಯಾಕೆ ಇದನ್ನ ಕೇಳಿಸ್ಕೊಂಡು ಇಲ್ಲಿರ್ಬೇಕು, ನಾನು ಏನಾಗ್ಬೇಕು ಅನ್ನೋದು ಆಗಿದೆ, ಹೋಗ್ಲಿ ಅಂತ ಹೋದ. ಲಕ್ಷ್ಮಣ ಗೆರೆ ದಾಟಿದ್ಲು. ಅಪಹರಣ ಆಯ್ತು, ರಕ್ತಪಾತ ಆಯ್ತು. ರಾವಣ ಅಪಹರಿಸ್ದ, ರಕ್ತಪಾತ ಆಯ್ತು. ನೋಡಿ, ಅದಕ್ಕೆ ಮಾತುಗಳೇನಿರ್ಬೇಕು? ಸಂಗೀತದ. ಹಾಗಂತೇಳಿ ಯಾವಾಗಲೂ ಸಂಗೀತದಂತೆ ಇಲ್ಲ. ನಮ್ಮ ವ್ಯವಹಾರಕ್ಕೆ ತಕ್ಕಂಗೆ ಹಾಗಾಗಿ ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಏನೋ ತಿಳಿ ಒಂದು ಕೋಪದಲ್ಲಿ ಕೇಳ್ಬಿಟ್ಟು ಮತ್ತೆ ನಾವು ಅವ್ರನ್ನೇ ಸಮಾಧಾನ ಮಾಡ್ಬೇಕು. ಸಮಾಧಾನ ಮಾಡ್ಕೊಂಡು ಕರ್ಕೊಂಡ್ಬನ್ನಿ ಸ್ವಾಮಿ ಮನೆಯವ್ರನ್ನ. ಲೋಕೇಶ್ ಅವ್ರೆ, ಹೀಗೆ ಏನಮ್ಮ ದೇವಕಿಯವ್ರಿಗೂ ಹೇಳ್ತಾ ಇದ್ದೀವಿ, ಕೇಳಿಸ್ಬಿಡುತ್ತೆ. ಅವನು ಸಮಾಧಾನ ಮಾಡ್ಕೊಂಡು ಅವ್ರು ಹೇಳಿದ್ರಣ ಹೇಳ್ತಾ ಇದ್ದೀವಿ. ಹಾಗಾಗಿ ಒಟ್ಟಾರೆ ಪರಸ್ಪರ ಈ ರೀತಿಯಾಗಿ ನಮ್ಮ ನಾಲಿಗೆಯನ್ನ ನಿಯಂತ್ರಣ ಕೊಡು. ಇನ್ನು ನಾಲ್ಕನೇದು ಕಣ್ಣು. 3 ಮಂತ್ರ ಆಯ್ತು. 4ನೇದು ಕಣ್ಣು. ನಾವು ನೋಡೋ ದೃಷ್ಟಿ ಬಹಳ ಒಂದು ಶೀಲವಂತದಿಂದ ಕೂಡಿರ್ಬೇಕು, ಧರ್ಮದಿಂದ ಕೂಡಿರ್ಬೇಕು, ಒಟ್ಟಾರೆ ಚೆನ್ನಾಗಿರ್ಬೇಕು ನಮ್ಮ ದೃಷ್ಟಿ. ಹನುಮಾನ್ ಸಾಹೇಬರು ಹೇಳೋರು, ಅವರೆಲ್ಲ ರಹಸ್ಯ ಪದಗಳು.
ನಮ್ಮ ದೃಷ್ಟಿ ಚೆನ್ನಾಗಿರ್ಬೇಕು ಅನ್ನೋರು ಅಷ್ಟೇ. ಇಷ್ಟೊಂದು ವಿವರಣೆ ಕೊಡ್ತಾ ಇರಲಿಲ್ಲ. ಅವಾಗೆಲ್ಲ ಅವರೆಲ್ಲ ಪ್ರೊಫೆಸರ್ಗಳು ಕೇಳ್ತಾ ಇದ್ದವರು, ಇವರು ಅಧ್ಯಾಪಕರು, ಇವರು ಅಷ್ಟೇ. ಕಣ್ಣಿನ ದೃಷ್ಟಿಯಿಂದ ಪುಣ್ಯ ಪಾಪ ಅನ್ಬಿಡೋರೇನು ಅದೇ ಅಂದಿರೋದು. ನಮ್ಮ ದೃಷ್ಟಿ ನಮ್ಮನ್ನ ಪುಣ್ಯದ ಕೆಲಸಕ್ಕೆ ತೆಗೆದುಕೊಂಡು ಹೋಗುತ್ತೆ, ಪಾಪದ ಕೆಲಸಕ್ಕೂ ತೆಗೆದುಕೊಂಡು ಹೋಗುತ್ತೆ. ನಮ್ಮ ದೃಷ್ಟಿ ಚೆನ್ನಾಗಿರ್ಬೇಕು ಅಂತ. ಇಲ್ಲಿ ಬರೋಣ. ದೃಷ್ಟಿ ಇವಾಗೆಲ್ಲ ನಮಗೆ ಮೊಬೈಲ್ಗಳಲ್ಲಿ, ಟಿವಿಗಳಲ್ಲಿ ಒಳ್ಳೇದು ಬರ್ತಾ ಇದೆ, ಕೆಟ್ಟದ್ದು ಬರ್ತಾ ಇದೆ. ಆ ಒಳ್ಳೆ ಒಳ್ಳೆ ವಿಚಾರಗಳನ್ನ ನೋಡಿದಾಗ, ಒಳ್ಳೆ ಒಳ್ಳೆ ದೃಶ್ಯಗಳನ್ನು ನೋಡಿದಾಗ ನಮ್ಮ ಮನಸ್ಸು ಶಾಂತಿಯಿಂದ ರೀತಿಯಿಂದ ಇರುತ್ತೆ. ಅದೇ ಯುವಕರು ಆ ಕೆಟ್ಟ ಕೆಟ್ಟ ದೃಶ್ಯಗಳನ್ನು ನೋಡಿದಾಗ ಅವರ ಮನಸ್ಸು ಚಂಚಲ ಆಗುತ್ತೆ, ದುಷ್ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು. ಯಾಕೋ ಮಾಡಿದೆ, ಹೇಗೋ ನಿನ್ಗೆ ಐಡಿಯಾ ಬಂತು. ನಮ್ಮ ವೃತ್ತಿ ಜೀವನದಲ್ಲಿ ಪ್ರಶ್ನೆ ಮಾಡ್ತೀವಲ್ಲ, ಆ ಪಿಕ್ಚರ್ ನೋಡಿದೆ ಅಣ್ಣ, ಅದು ನನಗೂ ಹಂಗೆ ಮಾಡೋಣ ಅನ್ಸುತ್ತೋ, ಮಾಡಿದೆ. ಏನು ಶೋಕಿ ಜೀವನ ಅದಕ್ಕೆ ತೋರಿಸ್ತಾರೆ. ಶೋಕಿ ಜೀವನ ಯಾರನ್ನ ಒಬ್ಬನ ಹೊಡೆದಾಕ್ಬಿಟ್ಟು ದುಡ್ಡು ಅಪಹರಣ ಮಾಡ್ಕೊಂಡು ಶೋಕಿ ಜೀವನ ಮಾಡೋದು. ಅದನ್ನ ನೋಡಿ ಇವನು ಶುರು ಮಾಡ್ಕೊಂಡ. ಏನು ಲಾಭ? ಅಲ್ಲೂ ಅದು ತೋರಿಸಿರ್ತಾರೆ, ಅವ್ನು ಜೈಲಿಗೆ ಹೋಗೋದು ಮಾಡ. ಇವ್ರು ಯೋಚನೆ ಮಾಡಲ್ಲ ಮತ್ತೆ ಹಿಂಗಾಗತ್ತೆ ಅಂತ. ಮಾಡೋಣ, ಆಮೇಲೆ ನೋಡೋಣ. ಹಾಗಾಗಿ ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಸಮಾಜ ತಪ್ಪು ದಾರಿಗೆ ಹೋಗ್ತಾ ಇದೆ. ಇದರಿಂದ ಅಶಾಂತಿ. ಆ ವಿಚಾರಗಳು ನಮ್ಮ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಪೇಪರ್ಗಳಲ್ಲಿ ಬರ್ತಾ ಇದೆ. ಯುವಕರು ಎಷ್ಟು ದುಷ್ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ. ಇವತ್ತೊಂದಿನ ಮುಗ್ಧರಿಗೆ ಮೋಸ ಮಾಡ್ತಾ ಇರೋರು ಯಾರು ಅಂತ ಅಂದ್ರೆ ವಿದ್ಯಾವಂತ ವಿದ್ಯಾರ್ಥಿಗಳು, ಯುವಕರು. ವಿದ್ಯಾವಂತ ಯುವಕರು, ವಿದ್ಯಾರ್ಥಿಗಳು ಏನು ಆನ್ಲೈನಲ್ಲಿ ಚೀಟಿಂಗು. ಹಾಗಾಗಿ ಮೊಬೈಲ್ ಬೇಕು, ಇವಾಗ ಅವಶ್ಯಕತೆ ಇದೆ. ಆನ್ಲೈನ್ ಕ್ಲಾಸು ಅದು ಇದು ಅಂತ. ಆ ಮೊಬೈಲ್ ಬಳಸುವಾಗ ನಾವು ಆಗಾಗ್ಗೆ ನಾವು ಗಮನಿಸ್ಬೇಕು. ಹೆಣ್ಮಕ್ಳೆಲ್ಲ ಇದ್ರು ಅಲ್ಲಿ ಒಂದು ವಿಚಾರವನ್ನು ಹೇಳಿದೆ. ಇಲ್ಲಿ ಯಾರಿಲ್ಲ ಹೆಣ್ಮಕ್ಳು, ಆದ್ರೂ ನಾವು ಗಮನಿಸ್ಬೇಕು. ನಮ್ಮ ಹತ್ರಕ್ಕೆ ನಾವು ಕೆಲಸ ಮಾಡಿದ್ಮೇಲೂ ಸಹ ನಾನು 1 ವರ್ಷ ತರಬೇತಿ ಕೊಡ್ತಾ ಇದ್ದೆ ಸರ್. ಸಲಹೆಗಳು ಕೊಡ್ತಾ ಇದ್ದೆ, ಕರ್ಸ್ಕೊಂಡಿದ್ರು. ಈಗಲೂ ಕರೀತಾವ್ರೆ, ನನಗೆ ಬೇಡ ಸಾಕು. ಮೊನ್ನೆ ಕೂಡ ಕರೆದ್ರು, ಏನೋ ಇದೆ ಬನ್ನಿ ಮಾಡಿಕೊಡಿ, ಕಷ್ಟ ಇದೆ ನಮಗೆ. ನಾನು ರೈಟರ್ ಆಗಿದ್ದೆ, ಇನ್ವೆಸ್ಟಿಗೇಷನ್ ರೈಟರ್ ಬೆಂಗಳೂರಿನಲ್ಲಿ. ಅಲ್ಟಿಮೇಟ್ ಪೊಲೀಸ್ ಸ್ಟೇಷನ್ ನನ್ನ ಸರ್ವಿಸ್ ಎಲ್ಲ ಹೆಚ್ಚು ಕಡಿಮೆ ಇನ್ವೆಸ್ಟಿಗೇಷನ್ ರೈಟರು, ತನಿಖಾ ಸಹಾಯಕರು ಅಂತ. ಆಗ ಹೋಗ್ತಾ ಇದ್ದೆ, ಯಾವುದು ಈ ಆನ್ಲೈನಲ್ಲಿ ಮೋಸ ಮಾಡ್ತಲ್ಲ, ಸೆನ್ ಪೊಲೀಸ್ ಸ್ಟೇಷನ್ ಅಂತ. ಅಲ್ಲಿ ಮೊಬೈಲ್ಗಳಲ್ಲಿ ಯಾರಾದರೂ ಹೆಣ್ಣುಮಕ್ಕಳು ಫೋಟೋಗಳು ಹಾಕ್ಬಿಟ್ರೆ ಅದನ್ನ ಎಡಿಟ್ ಮಾಡಿಕೊಂಡು ಬೇರೆ ಅಶ್ಲೀಲವಾದ ದೃಶ್ಯವನ್ನ ಅವ್ರ ಮುಖಕ್ಕೆ ಸೇರಿಸಿ ಅವ್ರು ಕಳಿಸಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು ಈಗಲೂ ನಡೀತಾ ಇದೆ. ಈಗಲೂ ನಡೀತಾ ಇದೆ. ಹಾಗಾಗಿ ಪಾಪ ಪೇಪರ್ನಲ್ಲಿ ಹಾಕ್ತಾ ಇದ್ದಾರೆ, ಮೊಬೈಲಲ್ಲೂ ಹೇಳ್ತಾ ಇರ್ತಾರೆ, ದಯವಿಟ್ಟು ಹೆಣ್ಣುಮಕ್ಕಳು ತಮ್ಮ ಭಾವಚಿತ್ರಗಳನ್ನ ಅಪ್ಲೋಡ್ ಮಾಡಬೇಡಿ, ಪ್ರೈವೇಸಿ ಇಟ್ಕೊಡಿ. ಅದಕ್ಕೊಂದು ಏನು ಕೋಡ್ ಲಾಕ್ ಮಾಡ್ಕೊಳ್ಳಿ, ಕೋಡ್ ವರ್ಡ್ ಇಟ್ಕೊಳ್ಳಿ, ಹೇಗಂದ್ರೆ ಹಾಗೆ ಬಿಡಬೇಡಿ ಅಂತ ಅದನ್ನ ಅಲ್ಲೂ ಹೇಳಿದೆ. ಅದೇ ರೀತಿಯಾಗಿ ಮಧ್ಯಮ ವಯಸ್ಸವರೆಗೂ ಇದು ವ್ಯವಸ್ಥೆ ಅಂತ ಆಗೋಯ್ತಲ್ಲಿ. ನಾನು ಅಲ್ಲಿ ಇದ್ದಾಗ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ಬಿಟ್ಲ ಅಮ್ಮ, ಗಂಡ ಕೊಡುವಂತ ಹತ್ಬಿಟ್ಲ. ಆಮೇಲೆ ಅವನ್ನ ಅಧಿಕಾರಿಗಳೆಲ್ಲ ನೋಡಪ್ಪ ಹಿಂಗಿದೆ ಈಗಲ್ಲ, ಪಾಪ ಕೆಲವೊಂದು ತಪ್ಪಿಲ್ಲ ಅಂದಮೇಲೆ ಆಯ್ತು ಅಂತೇಳಿ ಅರ್ಧಂಬರ್ಧ ಮನಸ್ಸಿನ ಕರ್ಕೊಂಡು ಹೋದ. ಹೀಗಾಗ್ಬಿಡುತ್ತೆ. ಅದಕ್ಕೆ ಎಚ್ಚರ. ಈ ರೀತಿ ನಾವು ಒಳ್ಳೆ ಒಳ್ಳೆ ವಿಷಯಗಳನ್ನು ನೋಡಿದಾಗ ನಮಗೆ ಸಂಸ್ಕಾರ ಬೆಳೆಯುತ್ತೆ. ಒಳ್ಳೆ ಒಳ್ಳೆ ವಿಚಾರಗಳನ್ನ ಕೇಳಿದಾಗ ನಾವು ಈ ರೀತಿ ಇರಬೇಕು ಅನಿಸುತ್ತೆ. ಆದರ್ಶ ಜೀವಿಗಳ ವಿಚಾರಗಳನ್ನ, ಸಂತರ ಜೀವನ ಚರಿತ್ರೆಗಳನ್ನ ಬರ್ತಾ ಇದೆ ಈಗ, ಕೇಳಿ ತಿಳ್ಕೊಳ್ಳಿ, ಉಪನ್ಯಾಸ ಕೇಳಿ.
ಇದನ್ನ ನೋಡಿ ಕಣ್ಣಿನಿಂದ ಹೊರಗಡೆ ಅಶ್ಲೀಲ ದೃಶ್ಯಗಳು ಬೀಳ್ತಾನೆ ಇರ್ತವೆ. ನಿಮ್ಮ ಮನಸ್ಸನ್ನು ನಿಯಂತ್ರಿಸಿಕೊಂಡು ಇರಬೇಕು. ನಮ್ಮ ದೇಹವನ್ನು ಹೇಗಂದ್ರೆ, ನಮ್ಮ ಇಂದ್ರಿಯಗಳನ್ನು ಹೇಗಂದ್ರೆ ಹಾಗೆ ಬಿಡಬಾರ್ದು, ಮನಸ್ಸು ಹೋದಂಗೆ. ಇಲ್ಲಿವರೆಗೂ ಬಿಡಿ ಸಾಕು. ಇನ್ನು ಮುಂದೆ ಅದು ಇವತ್ತಿನಿಂದ ನಾವು ಬದಲಾವಣೆ ಆಗೋಣ. ಒಂದು ಅಂಗುಲಿಮಾಲ ಯಾವತ್ತಿನ ಬದಲಾವಣೆ ಆಗದ? ಅಂಗುಲಿ ದೊಡ್ಡ ಅವನು ಮಾಡತಕ್ಕಂಥ ಹಂತ ನೂರಾರು ಜನ ಮಾಡಿದವರೆಲ್ಲ ಒಂದೊಂದು ಕಿರುವಳ್ಳೆ ತೆಗೆದುಕೊಂಡು ಅದು ಹಾರವಾಗಿ ಪೋಣಿಸ್ಕೊಂಡಿದ್ದ. ಅಂಥವನ್ನ ಬರುವಂತ ಬುದ್ಧ ಕೊನೆ ಅವನೇ 1999 ಆಗ್ಬಿಟ್ಟಿದೆ, ನೀನು 1000 ನೀನು ಅಂತೇಳಿ ಅವನ ಹತ್ಯೆ ಮಾಡಕ್ ಹೊರಟ. ಬುದ್ಧ ಆತನನ್ನ ಒಳ್ಳೆ ವಿಚಾರ ಹೇಳಿ ಅವನ್ನ ಬದಲಾಯಿಸ್ದ. ಹಾಗೆ ನಾವು ಹಿಂದಿನದನ್ನೆಲ್ಲ ಯೋಚನೆ ಮಾಡಕ್ ಹೋಗೋದು. ಪ್ರಾರಬ್ಧ ಕರ್ಮದಂತೆ ಆಗೋಯ್ತು, ಈಗ ಬಂದಿದ್ದೀವಿ ಸತ್ಸಂಗಕ್ಕೆ, ಮುಂದೆ ಒಳ್ಳೆಯ ಮಾರ್ಗದಲ್ಲಿ ನಡೆಯೋಣ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋಣ, ಗುರು ಸೇವೆ, ಹಿರಿಯರ ಸೇವೆ, ಸತ್ಸಂಗವನ್ನು ಕೇಳೋಣ. ಇದೇ ಸಂಸ್ಕಾರ ಆಗಿ ಮಾರ್ಪಾಟಾಗುತ್ತೆ. ಹಾಗಾಗಿ ನಾವು ನೋಡುವ ದೃಷ್ಟಿ ಚೆನ್ನಾಗಿದ್ದಾಗ ನಮ್ಮ ಅದರಂತೆ ಕೆಲಸ ಕಾರ್ಯಗಳು, ಆ ಕೆಲಸ ಕಾರ್ಯಗಳು ಅವೇ ಸಂಸ್ಕಾರ ಮುಂದಿನ ಜನ್ಮ. ಅದಕ್ಕೆ ನೀನು ಪೂಜೆ ಮಾಡೋದು ಅದೇ ನಿನಗೆ ಮೋಕ್ಷ ಕೊಡಲ್ಲ, ಮುಕ್ತಿ ಕೊಡೋದಿಲ್ಲ. ನೀನು ತಿಳುವಳಿಕೆ ಬಂದಂಗೆಲ್ಲ ನೀನು ಬದಲಾವಣೆ ಆಗ್ಬೇಕು. ನನಗೆ ತಿಳುವಳಿಕೆ ಹೆಚ್ಚಾದಂಗೆಲ್ಲ ನಾನು ಸತ್ಯದ ಕಡೆ ಹೋಗ್ಬೇಕು. ಈ ರೀತಿ ಮಾಡ್ಕೊ. ಒಟ್ಟಾರೆ ನೀನು ಧರ್ಮ ಕಾರ್ಯ ಮಾಡು ಅಂತ ಕಬೀರ್ ಸಾಹೇಬ್ರು ಹೇಳ್ತಾರೆ. ಅದು ಇಲ್ಲಿ ಮುಂದುವರೆದು ಹೇಳ್ತಾರೆ. ಇದೆಲ್ಲ ನೆನ್ನೆ ನಡೆದಿದ್ದು ವಿಚಾರಗಳು. ಗಾಂಧಿ ಏನೋ 3 ಕೋತಿಗಳನ್ನು ಅವರೇ ಮಾಡಿದ್ದು ಅಂತ ಹೇಳಿ, ಯಾವುದು ಕಣ್ಣು ಮುಚ್ಕೊಂಡಿರು, ಕಿವಿ ಮುಚ್ಕೊಂಡಿರು, ಬಾಯಿ ಮುಚ್ಕೊಂಡಿರು. ಏನೋ ಕೆಟ್ಟದ್ದನ್ನು ನೋಡ್ಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಆಡಬೇಡ. ಆ ಗಾಂಧಿ ಇದ್ರೆ ಇನ್ನೊಂದು ಕೋತಿ ಮಾಡು ಅಂತ ಹೇಳ್ಬೋದಾಗಿತ್ತು. ಸಂತೋಷ. ಏನು ತಲೆಯಲ್ಲಿ ಎಲ್ಲ ತುಂಬ್ಕೊಂಬೇಡ ಕೆಟ್ಟ ವಿಚಾರಗಳು, ತಲೆ ಹಿಡ್ಕೊಂಡು ಕೂತ್ಕೊಳ್ಳೋದು, ತುಂಬ್ಕೊಂಬೇಡ. ಈ ರೀತಿಯಾಗಿ ನಾವು ಚಿಂತನೆ ಏನ್ ಮಾಡಬೇಕು? ಒಳ್ಳೆ ವಿಚಾರಗಳ ಚಿಂತನೆ. ಸತ್ಸಂಗದಲ್ಲಿ ಬಂದಿದ್ದೀವಿ, ಯಾವುದೋ ಒಂದು ಶಬ್ದ ನಮ್ಮ ಮನಸ್ಸಿನಲ್ಲಿ ಹೋಯ್ತು, ಅದ್ರ ಬಗ್ಗೆ ಚಿಂತನೆ ಮಾಡಿ, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಓದಿರೋರಾದ್ರೆ ತಿಳ್ಕೊಳ್ಳಿ ಮೂಲ. ಅದನ್ನೇ ನಾನು ಈ ಸತ್ಸಂಗನ ಅದನ್ನೇ ಹೇಳ್ತಾ ಇದ್ದೀನಿ. ಏನು ಅಭಿಲಾಷ್ ಸಾಹೇಬ್ ಗ್ರಂಥಗಳು ಹೋದವು, ಒಂದೊಂದು ಕಡೆ ಒಂದು ಗುರುತಿಕ್ಕಿ ಕೆಳಗಡೆ 1, 2 ಅಂತ ಕೊಟ್ಟವ್ರೆ. ನೋಡಿ, ಇಂಥ ಗ್ರಂಥದಲ್ಲಿ ಹೀಗೆ ಹೇಳಿದೆ. ಉಪನಿಷತ್ತುಗಳ ಹೆಸರೆಲ್ಲ ಹಾಕಿರ್ತಾರೆ. ಬೃಹದಾರಣ್ಯಕ ಉಪನಿಷತ್ತು, ಕೇನೋಪನಿಷತ್ತು, ಕಠೋಪನಿಷತ್ತು ಎಲ್ಲ ಹಾಕಿರ್ತಾರೆ. ಏನು ಸತ್ಯವಾದ ವಿಚಾರ ನೋಡಿ ಅದರಲ್ಲೂ ಹೇಳಿದ್ದಾರೆ ಅಂತ ಉದಾಹರಣೆ. ಏನು ಆತ್ಮನು ಸತ್ಯ, ನಿಮ್ಮ ಸ್ವರೂಪ ಸತ್ಯ, ನಿತ್ಯ, ಅವನೇ ಮುಕ್ತಿಗೆ ಕಾರಣ, ನಮ್ಮೆಲ್ಲರ ಸ್ವರೂಪ. ಈ ವಿಚಾರಗಳು ಅಲ್ಲಲ್ಲಿ ಇದೆ. ಆದರೆ ಕೊನೆಗೆ ಏನ್ ಮಾಡ್ತಾರೆ ಅವರು? ನಮ್ಮ ಮುಕ್ತಿಗೆ ಬೇರೆ ಯಾರು ಕಾರಣ ಇಲ್ಲ. ಕೃಷ್ಣನು ಹೇಳ್ತಾನೆ, ಏನೋ ಗೊತ್ತಾನ ಭಗವತ್, ನಿನ್ನ ಉದ್ಧಾರ ನೀನೇ ಮಾಡ್ಕೊಳ್ಬೇಕಪ್ಪ, ನಾನು ಮಾಡಕ್ಕಾಗಲ್ಲ. ನಾನೇನಿದ್ರು ಪ್ರೇರಣೆ ತಿಳಿಸಿದ್ದೀನಿ, ಇವಾಗ ತಿಳಿಸಿದ್ದೀನಿ, ಮಾರ್ಗದಲ್ಲಿ ನೀನು ನಡಿಬೇಕು ಅಂತ ಅವನಿಗೆ ಹೇಳ್ತಾನೆ. ಅದೇ ರೀತಿಯಾಗಿ ಗುರುಗಳು ಪ್ರೇರಣೆ ಮಾರ್ಗ ತೋರಿಸ್ತಾರೆ, ಪ್ರೇರಣೆ ಕೊಡ್ತಾರೆ, ಆಗಾಗ್ಗೆ ತಿಳಿಸ್ತಾರೆ ಒಳ್ಳೊಳ್ಳೆ ವಿಚಾರಗಳನ್ನ. ಮಾಡೋ ಕೆಲಸ ನಮಗೆ. ವಿಚಾರದ ಬೀಜವನ್ನ ನಿಮ್ಮಲ್ಲಿ ಬಿತ್ತಿದ್ದಾರೆ, ಸತ್ಯದ ಬೀಜವನ್ನ ಬಿತ್ತಿದ್ದಾರೆ. ಅದನ್ನ ಫಲ ಕೊಡೋ ಹಾಗೆ ಮಾಡ್ಕೊಳ್ಳೋದು ನಮ್ಮ ಕೆಲಸ. ಯಾವ ರೀತಿ ಒಂದು ಬೀಜವನ್ನ ಬಿತ್ತಿದ್ರೆ ಅದಕ್ಕೆ ಫಲ ಕೊಡ್ಬೇಕಾದ್ರೆ ನಾವು ಏನೆಲ್ಲ ಹಾಕ್ತೀವಿ? ನೀರು ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ಕಾಯಿಲೆ ಬರ್ದಾ ಇಲ್ಲದಂಗೆ ನೋಡ್ಕೊಳ್ತೀವಿ. ಅದೇ ರೀತಿಯಾಗಿ ನಮ್ಮ ಮನಸ್ಸಿಗೆ ಕಾಯಿಲೆ ಬರ್ದಾಗಿ ನಾವು ನೋಡ್ಕೊಳ್ಬೇಕು. ಕಾಯಿಲೆಗಳಂದ್ರೆ ಈ ದುಶ್ಚಟಗಳು. ಹಣ ಜಾಸ್ತಿ ಆದಾಗೆಲ್ಲ ದುಶ್ಚಟ ಬಂದ್ಬಿಡ್ತವೆ. ಐಶ್ವರ್ಯ ಜಾಸ್ತಿ ಆದಾಗೆಲ್ಲ ದುಶ್ಚಟಗಳು ಬಂದ್ಬಿಡ್ತವೆ. ಇವೆಲ್ಲ ಕಾಯಿಲೆಗಳು. ಸತ್ಸಂಗ ಭಕ್ತಿ ಇದು ನಾವು ಮಾಡ್ಕೊಳ್ಬೇಕು. ಇಲ್ಲೊಂದು ಕೊಟ್ಟರು ಚೆನ್ನಾಗಿದೆ. ದೇವರ ಮೇಲಿನ ನಿಮ್ಮ ಭಕ್ತಿಯು ನಿಮ್ಮನ್ನು ಪಕ್ವಗೊಳಿಸಿದ ನಂತರ ದೇವರು ಗುರುವಿನ ರೂಪದಲ್ಲಿ ಬರ್ತಾನೆ. ನೋಡಿ, ಅವನೇ ದೇವರು, ಗುರು. ಆತ ಯಾರು ಕಾಣೋದಿಲ್ಲ ನಮಗೆ. ರಾಮನು ಅವತ್ತೇ ಸತ್ತೋದ, ಪುಸ್ತಕದಲ್ಲಿದೆ. ಸರಿಯೂ ನದಿಯಲ್ಲಿ ಸತ್ತೋಗ್ಬಿಟ್ಟ, ಸರಿಯೂ ನದಿಗೆ ಹೋಗ್ಬಿಟ್ಟ ಅವನು.
ಆತ್ಮಹತ್ಯೆ ಮಾಡ್ಕೊಂಡ. ಆದರೆ ಅವನ ಆದರ್ಶಗಳು ಇವತ್ತು ಜೀವಂತವಾಗಿದೆ. ಅದನ್ನು ನೀವು ಪಾಲನೆ ಮಾಡಿ, ನೀವು ರಾಮನಾಗಿರಿ ಅಂತ ಕಬೀರ್ ಸಾಹೇಬರ ಸಂದೇಶ. ಕೃಷ್ಣನು ಭಗವದ್ಗೀತೆ ಅವನು ಏನೆಲ್ಲ ಮಾಡಿಸ್ತಾ, ಚತುರೋಪಾಯಗಳಿಂದ ಏನೇನೋ ಮಾಡ್ದ. ಆಗ ಅಗತ್ಯ ಇತ್ತು ಒಂದು ಪಾತ್ರ. ತದನಂತರ ಕುರುಕ್ಷೇತ್ರದಲ್ಲಿ ಭಗವದ್ಗೀತೆಯನ್ನು ಬೋಧಿಸ್ತಾ, ನೋಡಪ್ಪ, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ. ಕರ್ಮ, ನಿಮ್ ಪ್ರಾರಬ್ಧ ಕರ್ಮಾನುಸಾರ ಏನೇನು ಬಂದಿದೆಯೋ ಆ ಕೆಲಸ ಕಾರ್ಯಗಳನ್ನ ನಿಷ್ಠೆಯಿಂದ ಮಾಡಿ. ಆಗ್ಲೇ ಹೇಳ್ದಂಗೆ ನಿಷ್ಠೆಯಿಂದ ಮಾಡಿ. ಭಕ್ತಿ ಮಾಡಿ, ಅದೇ ಹೇಳಿ, ಭಕ್ತಿ ಮಾಡಿ. ಪ್ರಾರಂಭದ ಭಕ್ತಿ ಬೇಕು ನಮ್ಗೆ. ಜ್ಞಾನ ಯೋಗ, ತಿಳಿಯಿರಿ ವಿಚಾರಗಳನ್ನ, ಅನೇಕ ವಿಚಾರಗಳಿವೆ. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ದೇಶ ಸುತ್ತಕ್ಕಾಗಿಲ್ಲ ಅಂದ್ರೆ ಕೋಶ ಓದು, ಪುಸ್ತಕಗಳನ್ನ ಕೋಶ ಅಂದ್ರೆ ಓದು, ಚೆನ್ನಾಗಿ ತಿಳಿ. ಜ್ಞಾನ, ಸತ್ಯವನ್ನ ಆರಿಸಿಕೊಂಡು ಧ್ಯಾನ ಮಾಡು, ಧ್ಯಾನ ಯೋಗ. ಸತ್ಯವನ್ನ ತಿಳಿದು ಧ್ಯಾನ ಮಾಡು. ಅದೇ ಹೇಳಿ, ದೇವರ ಮೇಲಿನ ನಿಮ್ಮ ಭಕ್ತಿಯು ನಿಮ್ಮನ್ನು ಪಕ್ವಗೊಳಿಸಿದ ನಂತರ ದೇವರು ಗುರುವಿನ ರೂಪದಲ್ಲಿ ಬರುತ್ತಾನೆ. ಆಗ ನಿಮ್ಮ ಮನಸ್ಸು ನಿಮ್ಮ ಲೌಕಿಕ ಬಾಹ್ಯ ನೋಟದಿಂದ ಅಂತರ್ಮುಖಿಯಾಗಿ ಬದಲಾಗುತ್ತದೆ. ಇದೆ, ಮನಸ್ಸನ್ನ ಅಂತರ್ಮುಖಿಗೆ ಬದಲಾವಣೆ ಆಗುತ್ತೆ ನಮ್ಮ ವಿಚಾರಗಳು. ನಿಮ್ಮೊಳಗೆ ನೀವು ಹೋದಾಗ ನಿಮ್ಮೊಳಗೆ ನಿಮ್ಮ ಆತ್ಮ ಸ್ವರೂಪ ಚಿಂತನೆ ಮಾಡ್ತಾ ಅದು ಒಳಗಡೆ ಹೋದಾಗ ಅಂತರ್ಯಾಮಿ ಗುರು ನಿಮ್ಮ ಮನಸ್ಸನ್ನ ಆತ್ಮದಲ್ಲಿ ಲೀನಗೊಳಿಸುತ್ತಾನೆ. ಮನಸ್ಸು ಲಯವಾಗುತ್ತೆ. ಇದಕ್ಕೆ ಗುರುವಿನ ಅನುಗ್ರಹ ಬೇಕು ಇದಕ್ಕೆ ಗುರುವಿನ ಅನುಗ್ರಹ. ಹಾಗಾಗಿ ಆ ವಿಚಾರನೂ ಇದೆ, ಮನಸ್ಸನ್ನ ಲೀನಗೊಳಿಸುವ ಒಂದು ವಿಚಾರ. ಇದು ಹೇಳ್ಬಿಟ್ಟು ಮುಂದಿನ ವಾರ ಹೇಳೋಣ. ಸಮಾಧಿ ಸ್ಥಿತಿ, ಸ್ವರೂಪ ಸ್ಥಿತಿಯಲ್ಲಿ ಲೀನ ಆಗೋದು. ಹೀಗಾಗಿ ಒಳ್ಳೆ ವಿಚಾರಗಳು ನಾವು ತೆಗೆದುಕೊಳ್ಬೇಕು. ಕೊನೆಯಲ್ಲಿ 5 ಮಂತ್ರ, 4 ಆಯ್ತು, 5ನೇ ಮಂತ್ರ. ನಮ್ಮ ಮನಸ್ಸಿನಲ್ಲಿ ಜೀವದಯ ಇರಬೇಕು. ಜೀವಯ, ಎಲ್ಲರೂ ನನ್ನ ಹಾಗೆ ಚೈತನ್ಯ ಜೀವಿಗಳು. ದಯಾ ದಯಾ ಸಬ್ ಕೋಯಿ ಕಹೆ, ದಯಾ ಕ ಮರ್ಮ ನ ಜಾನ ಕೋಯ್, ಜಾತ ಜೀವ ಜಾನೆ ನಹಿ ದಯಾ ಕ ಹಾಸ್ಯ. ಸುಮ್ಮನೆ ದಯೆ ದಯೆ ಅಂತೆಲ್ಲ ಕೂಗ್ತಾರೆ ಅಂತ ಹೇಳ್ತಾರೆ ಕಬೀರ್ ಸಾಹೇಬರು. ಕೂಗ್ತಾರೆ, ದಯೆ ಮರ್ಮ ಅರ್ತಿಲ್ಲ, ದಯೆ ಮೂಲವಾದ ಮರ್ಮ ಅರ್ತಿಲ್ಲ. ಏನು ದಯೆ ಅರ್ಥ ಅಂದ್ರೆ ಏನು ಅಂದ್ರೆ, ದುಡ್ಡಿಂದ ಒಂದು ದುಡ್ಡು ಕೊಟ್ಬಿಟ್ರೆ ದಯೆ, ಹಣ ಇಲ್ಲ ಅದು ಊಟ ಇಲ್ಲ ಒಂದು ಊಟ ಕೊಟ್ಬಿಟ್ರೆ ದಯೆ, ಅವೆಲ್ಲ ಮಾಡಬಾರ್ದು ಅಂತೇನಿಲ್ಲ. ಅವುಗಳಿಂದ ಮನುಷ್ಯನ ಶಾಶ್ವತವಾದ ದುಃಖ ನಿವಾರಣೆ ಆಗೋದಿಲ್ಲ. ಊಟ ಎಷ್ಟು ಗಂಟೆ ಇರುತ್ತೆ? ಒಂದು 6 ಗಂಟೆ. ಬಟ್ಟೆ ಎಷ್ಟು ದಿನ ಇರುತ್ತೆ? ಕೆಲವು ದಿನಗಳು. ಹಣ ಎಷ್ಟು ದಿನ ಇರುತ್ತೆ? ಅದು ಕೆಲವು ದಿನಗಳೇ. ಎಲ್ಲ ನಷ್ಟ ಆಗ್ಬಿಡುತ್ತೆ. ಮಾಡಬಾರ್ದು ಅಂತೇನಿಲ್ಲ, ಸತ್ಪಾತ್ರರಿಗೆ ಮಾಡಿ. ಆದರೆ ನನ್ನ ಹಾಗೆ ಚೈತನ್ಯ ಜೀವಿಗಳು, ನನ್ನ ಹಾಗೆ ಅವನು ಮನುಷ್ಯನಪ್ಪ, ನನ್ನ ಹಾಗೆ ಅದು ಒಂದು ಪ್ರಾಣಿ, ನನ್ನ ಹಾಗೆ ಅದು ಪ್ರಾಣಿ, ಅದನ್ನ ಕೊಲ್ಲಬೇಡಿ. ಗೂಢಾರ್ಥ ಅದನ್ನ ಇಲ್ಲಿ ಹೇಳ್ತಾರೆ. ಪ್ರಾಣಿ ಹತ್ಯೆ ಮಾಡಬೇಡಿ, ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ. ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ಪ್ರಾಣಿ ಹತ್ಯೆ ಮಾಡಬೇಡಿ. ದೇವರ ಹೆಸರಿನಲ್ಲಿ, ಅಲ್ಲಾ ಹೆಸರಿನಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಮಾಡಬೇಡಿ, ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ. ಪ್ರಪಂಚ ಪ್ರಕೃತಿ ನಮಗೆ ಸಾತ್ವಿಕವಾದ ಆಹಾರ ಕೊಟ್ಟಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಹಣ್ಣು ಹಂಪಲು ದವಸ ಧಾನ್ಯ ಅದನ್ನು ಊಟ ಮಾಡಿ. ಹಿಂಸೆ ಕೊಟ್ಟಿ ಜೀವ ತೆಗೆದಂತ ಅದು ಒಂದು ಪ್ರಾಣಿ, ಅದಕ್ಕೂ ಒಂದು ಆತ್ಮ ಇದ್ದಾನೆ, ಅದರಲ್ಲೂ ಅರಿವು ಇದೆ. ಪ್ರಾಣಿಯಲ್ಲಿರುವ ಅರಿವು ಅದಕ್ಕೂ ಹೊಟ್ಟೆಪಾಡಿಗೋಸ್ಕರ ಸುತ್ತುತ್ತವೆ ನೋಡಿ. ನಾವು ನೋಡ್ತಾ ಇದ್ದೀವಿ, ಪ್ರಾಣಿ ಪಶುಗಳು ಸುತ್ತುತ್ತವೆ, ಹುಲ್ಲನ್ನು ಹುಡ್ಕೊಂಡು ಹಸು ಸುತ್ತುತ್ತೆ, ಮತ್ತೊಂದು ಪ್ರಾಣಿ ಆಹಾರ ಹುಡ್ಕೊಂಡು ಸುತ್ತುತ್ತೆ. ಅದಕ್ಕೂ ಅರಿವಿದೆ, ನಾನು ಹೊಟ್ಟೆ ಹಸಿವಾಗ್ತಾ ಇದೆ, ನಾನು ಊಟ ಮಾಡಬೇಕು. ಮಾತೊಂದು ಬರಲಿಲ್ಲ. ಮತ್ತೆ ಸ್ತ್ರೀ ಪುರುಷರ ವಿಚಾರ, ಅದಕ್ಕೂ ಅರಿವಿದೆ. ಗಂಡು ಹೆಣ್ಣಿನ ವಿಚಾರ, ಜೀವ ಭಯ ಇದೆ, ಅದಕ್ಕೂ ಓಡೋತವೆ. ಜೀವ ಭಯ ಇದೆ. ಆಹಾರ, ನಿದ್ರಾ, ಮೈಥುನ ಭಯ,
ನಿದ್ರೆ ಅವಕ್ಕೂ ಬೇಕು. ಕಡಿಮೆ ಅವಧಿ ನಿದ್ರೆ ಮಾಡ್ಬೋದು, ಹೊಟ್ಟೆಲ್ಲ ನಿದ್ರೆ ಬೇಕು ಅವಕ್ಕೂ. ಆದ್ರಿಂದ ಅದರಲ್ಲೂ ಸಹ ಪರಮಾತ್ಮನಿದ್ದಾನೆ. ಆತ್ಮ ಅಂದ್ರೆ ಪರಮಾತ್ಮ, ಆತ್ಮನೇ ಪರಮಾತ್ಮ, ಅರಿವೇ ದೇವರು, ಅರಿವೇ ಗುರು. ಇದನ್ನ ಬೋಧಿಸ್ತವರು ಕಬೀರ್ ಸಾಹೇಬ್. ಆದ್ರಿಂದ ಅದನ್ನ ನೀನು ಹತ್ಯೆ ಮಾಡ್ಬೇಡಪ್ಪ ಹೊಟ್ಟೆ ಪಾಡೆಗೋಸ್ಕರ. ಇದೇ ಜೀವದಯ. ಅದನ್ನ ಹತ್ಯೆ ಮಾಡಿ ತಿನ್ಬಿಟ್ಟು ನಿನ್ನ ಹೊಟ್ಟೆನ ಸ್ಮಶಾನ ಮಾಡ್ಕೊಂಡಿದ್ಯಾ ಅಂತಾರೆ. ಹೌದು, ಸ್ಮಶಾನದಲ್ಲಿ ಎಲ್ಲ ಇರೋವೆ, ಅವು ಎಲ್ಲ ಶವಗಳೇ ಇರೋದು. ಶವಗಳನ್ನ ಉಣಿರ್ತಾರಲ್ಲ ಅಲ್ಲಿ ಅಲ್ವಾ. ಹೊಟ್ಟೆನಲ್ಲೂ ಸಹ ಅದು ಬಗದ್ರೆ ಒಂದು ಮಂಕ್ರಿ ಆಗುತ್ತೆ ಅನ್ನೋದು. ಅದೇನು ಒಳ್ಳೆ ವಾಸನೆ ಕೊಡ್ತಾವ. ಹಾಸ್ಪಿಟಲ್ ಇದ್ದವ್ರಿಗೆ ನಾವು ನೋಡ್ತಾ ಇದ್ವಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ. ನೋಡಿ, ಅಕ್ಷರ ಸಹ ಸತ್ಯ ಆಗುತ್ತೆ. ಹನುಮಾನ್ ಸಾಹೇಬರು ಹೇಳ್ತಾರೆ, ಬಗದ್ರೆ ಒಂದು ಮಂಕ್ರಿ ಆಗುತ್ತೆ ಅಂತ. ನೋಡ್ಬಿಟ್ವಿ ಕಣ್ಣಾರೆ ಎಲ್ಲ, ಅಲ್ಲ ಪ್ರಾಕ್ಟಿಕಲ್. ಹೀಗೆ ಅದನ್ನ ಮಾಡ್ಕೊಂಬೇಡ ನೀನು. ಅದರಿಂದ ಭೋಜನ, ಪ್ರಕೃತಿ ಕೊಟ್ಟಿರ್ತಕ್ಕಂಥ ಸಾತ್ವಿಕ ಆಹಾರವನ್ನ ಊಟ ಮಾಡು. ಆಹಾರದಂತೆ ಮನಸ್ಸು. ಯಾಕೆ ಅವರೆಲ್ಲ ಅಷ್ಟೊಂದು ಉಗ್ರರಾಗ್ತಾ ಇದ್ದಾರೆ? ಆಹಾರದ ಪ್ರಭಾವ, ಆಹಾರದ ಪ್ರಭಾವದಿಂದ ಅವರು ಅಷ್ಟೊಂದು ಉಗ್ರರು. ಹೊಡಿ ಬಡಿ, ಹೊಡಿ ಬಡಿ, ಕಿತ್ಕೋ, ಸಾಕಷ್ಟು ಪ್ರಮಾಣದಲ್ಲಿದೆ. ಈಗ ಸಣ್ಣ ಕಥೆ ಹೇಳ್ಬಿಟ್ಟು ಮುಗಿಸ್ಬಿಡೋಣ. ಏನು, ಒಬ್ಬ ಸನ್ಯಾಸಿ, ಒಬ್ಬ ಕಳ್ಳ. ಸನ್ಯಾಸಿ ಜೀವನ ಮಾಡ್ತಾ ಇರ್ತಾನೆ. ಸತ್ಸಂಗ ಹೇಳೋದು, ಕೊಟ್ಟಂತ ದಕ್ಷಿಣೆಯಿಂದನೇ ತನ್ನ ಜೀವನ ನಿರ್ವಹಣೆ ಮಾಡೋದು, ಭಿಕ್ಷೆಯಿಂದ ಜೀವನ ನಿರ್ವಹಣೆ ಮಾಡೋದು. ಅವರೆಲ್ಲ ಜಾಸ್ತಿ ಗಳಿಸಲ್ಲ. ಬುದ್ಧರು ಅವರೆಲ್ಲ ಅಷ್ಟೇ. ಒಂದು ಮನೆ, ಒಂದೊತ್ತು ಊಟ. ಅವತ್ತು 2 ಮನೆಯಿಂದ ಸಿಕ್ಬಿಟ್ರೆ ಅಷ್ಟೇ ಸಾಕು. ಇಲ್ಲ ಅಂದ್ರೆ ಇನ್ನೊಂದು ಮನೆ, 5 ಮನೆ ಅಂತ ನಿಗದಿ ಮಾಡ್ಕೊಂಡ್ರೆ ಅಷ್ಟರೊಳಗೆ ಸಿಕ್ಬೇಕು ಭಿಕ್ಷೆ. ಅವರಿಗೆ ಸಿಗ್ಲಿಲ್ಲ ಅಂದ್ರೆ ಅವತ್ತಿಲ್ಲ ಅಂತ ಸುಮ್ಮನೆ ಹೋಗ್ತಾ ಇರ್ತಾರೆ. ಬಟ್ಟೆ ಹೇಳ್ತಾರಲ್ಲ, ಕಲ್ಗೊಂದು ಮೈ ಮೇಲೊಂದು, ಅಷ್ಟೇ. ಈಗ ಆ ರೀತಿ ಸನ್ಯಾಸಿ ಒಬ್ಬ ಕಳ್ಳನಿಗೆ ಹೆಂಗೆ ಸತ್ಸಂಗ ಕೇಳ್ಬಿಟ್ಟ. ಯಾವ ಒಂದು ಸಮಯದಲ್ಲಿ ಬಂದು ಅಚಾನಕ್ ಆಗಿ ಕುತ್ಕೊಂಡ ಸತ್ಸಂಗ ಕೇಳದ ಅನ್ಕೊಳ್ಳಿ. ಹೇಳಿದ್ವಲ್ಲ, ಸಂತರಿಗೆ ಊಟೋಪಚಾರ ಮಾಡಿಸ್ಬೇಕು ಅಂತ. ಅವನಿಗೂ ಪುಣ್ಯ ಬರುತ್ತಂತೆ, ಇನ್ನೂ ಹೆಚ್ಚು ಸಂಪಾದನೆ ಆಗುತ್ತೆ ನನಗೆ, ಎಲ್ಲೋ ದೊಡ್ಡ ಭಂಡಾರ ಹೊಡಿಬೋದು ಅಂತ ಮನಸ್ಸು ಬಂದ್ಬಿಟ್ಟು. ನೋಡಿ, ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸಾಧುಗಳನ್ನ ಕರೆದಿ ಊಟಕ್ಕೆ ಇಕ್ತಾರೆ. ಸಾಧುಗಳ ಕಡೆಯಿಂದ ನಾವು ಜ್ಞಾನ ತಿಳಿಬೇಕು. ಸಾಧುಗಳ ಕಡೆಯಿಂದ ಜ್ಞಾನ ತಿಳಿಬೇಕು, ಸಂತರ ಕಡೆಯಿಂದ ಜ್ಞಾನ ತಿಳಿಬೇಕು. ಯಾವುದೇ ಜಾತಿ ಕೇಳಬಾರ್ದು, ಯಾವ ಜಾತಿಯವರು ಅಂತ ಕೇಳ್ತಾರೆ. ಜಾತಿನ ಪೂಚಿಯೇ ಸಾಧುಕಿ, ಪೂಚಿಯೇ ಜ್ಞಾನ. ಸಾಧುಗಳ ಜಾತಿ ಕೇಳಬೇಡ, ಅವರು ಇರ್ತಕ್ಕಂಥ ಜ್ಞಾನವನ್ನ ಕೇಳು, ತಿಳ್ಕೊ ನೀನು. ಮೌಲ ಕರೋ ತಲವಾರುಕೋ ಮಿಯಾನ್ ಕೋ ಚೋಟ್. ಕತ್ತಿಯ ಒಂದು ಅರುಗು ಎಷ್ಟು ಶಾರ್ಪ್ ಆಗಿದೆ ಅಂತ ತಿಳ್ಕೊ. ಅದು ಇಡೋ ಚೀಲ ಬಿಸಾಕ, ಅದೇನು ಕೆಲ್ಸಕ್ಕೆ ಬರೋದು, ಇಟ್ಕೊಳ್ಳೋಕ್ಕಷ್ಟೇ. ಹಾಗೆ ಇಲ್ಲಿ ಆ ಸನ್ಯಾಸಿ, ಇವನ್ಗೆ ಆಸೆ ಬಂತು, ಊಟ ಇಡಬೇಕು ಅಂತ. ಸನ್ಯಾಸಿ ಸಿಕ್ತ, ಊಟ ಮಾಡಿಸ್ದ. ಆ ಸನ್ಯಾಸಿ ಕಳ್ಳ, ಅವನ ಸಂಪಾದನೆ ಕಳ್ತಾನ. ಆ ಸನ್ಯಾಸಿಗೆ ಏನ್ ಮಾಡ್ಬಿಟ್ಟು, ಗೊತ್ತಿಲ್ಲದಂಗೆ ಅವನೆತ್ತು ಒಂದು ಬೆಳ್ಳಿ ಚೊಂಬನ ತನ್ನ ಜೋಳಿಗೆಲ್ಲ ಹಾಕೊಂಡ. ಗೊತ್ತಿಲ್ಲ ಅವನಿಗೆ, ಮಾತನಾಡ್ತಾ ಮಾಡ್ತಾವ. ಆಹಾರದಂತೆ ಮನಸ್ಸು ಅನ್ನೋದಕ್ಕೆ ಕಾರಣ ಒಂದು ಉದಾಹರಣೆ. ಊಟ ಎಲ್ಲ ಆಯ್ತು, ಹೋದ. ಸಾಯಂಕಾಲ ಜೋಳಿಗೆ ಕೈ ಹಾಕಿ ನೋಡ್ತೇನೆ, ಬೆಳ್ಳಿ ಲೋಟ ಇದೆ. ಇದು ಹೆಂಗ್ ಬಂತಪ್ಪ ನನ್ಗೆ, ಹೆಂಗ್ ಬಂತು ವಿಚಾರ ಮಾಡ್ತೇನೆ. ನಾನೇನು ಇಟ್ಕೊಳ್ಳೋನಲ್ವಲ್ಲ. ವಿಚಾರ ಮಾಡ್ತಾನೆ. ಮಧ್ಯಾಹ್ನ ಅಲ್ಲಿ ಊಟ ಮಾಡಿರ್ತಾನೆ. ಬರ್ತಾನ ಅವನ ಹತ್ರ, ನೀನು ಊಟ ಮಾಡಿದೆ? ಹೌದು ಸ್ವಾಮಿ, ಊಟ ಕೊಟ್ಟೆ. ನಾನೇನೆ, ಏನು ಹೇಳಿ ಸ್ವಾಮಿ, ಏನು ವೃತ್ತಿ ಮಾಡಿದ್ದೆ ನೀನು? ಸ್ವಾಮಿ ಬೇಜಾರು ಬೀಳ್ಬೇಡಿ, ನಾನು ಮಾಡಕ್ ಕಳ್ತಾನ. ಅವನೇನು ಅನ್ಲಿಲ್ಲ.
ಆಯ್ತಪ್ಪ ಇನ್ನು ಊಟ ಮಾಡದೆ ನನಗೂ ಇದು ಬಂತು ನೋಡು, ಅಪ್ಪಿ ಬಂದ್ಬಿಟ್ಟಿದೆ ಅಂತ ವಾಪಸ್ ಕೊಟ್ಟರು. ಹಾಗಾಗಿ ಇಲ್ಲಿ ಹೇಳ್ತಾರೆ ಅದರಿಂದ ಆಹಾರದಂತೆ ನಮ್ಮ ಮನಸ್ಸು. ಹಾಗಾಗಿ ನಾವು ದಯೆಯಿಂದ ಇರಬೇಕು. ದಯೆ ಧರ್ಮದ ಮೂಲವಯ್ಯ. ನೋಡಿ, ಮೊದಲು ಬಸವಣ್ಣ ವಚನ, ದಯೆ ಧರ್ಮದ ಮೂಲ. ಧರ್ಮ ಅಂದ್ರೆ ಅದು ನಾವು ಧಾರಣೆ ಮಾಡ್ಕೊಳ್ಳೋದು. ಧರ್ಮದ ಅರ್ಥ ಏನು ಅಂದ್ರೆ ನಾವು ಧಾರಣೆ ಮಾಡ್ಕೊಳ್ಳೋದು. ವಿಚಾರಗಳನ್ನ ಯಾವ್ಯಾವ ರೀತಿ ಧಾರಣೆ ಮಾಡ್ಕೊಳ್ತೀವೋ ಅದು ನಮ್ಮನ್ನ ಕಾರ್ಯಗತಗೊಳಿಸುತ್ತೆ, ನಮ್ಮ ದೇಹವನ್ನ ತೆಗೆದುಕೊಂಡು ಹೋಗುತ್ತೆ, ನಮ್ಮ ಮನಸ್ಸನ್ನ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಒಳ್ಳೆ ವಿಚಾರಗಳನ್ನ ಧಾರಣೆ ಮಾಡ್ಕೊಳ್ಳಿ, ಅದೇ ಧರ್ಮ. ಇವೆಲ್ಲ ಧರ್ಮಗಳೆಲ್ಲ, ಇವುಗಳಿಂದ ಏನು ಉಪಯೋಗ ಆಗ್ತಾ ಇದೆ? ಸಂಪ್ರದಾಯ, ಗುಂಪು ಗುರುತಿಸ್ಕೊಳ್ಳಕ್ಕೆ ನಾವು ಅದರಲ್ಲಿ ಇದ್ದೀವಿ. ಎಲ್ಲ ಒಂದ್ ಕಡೆ ನಾವು ಇರೋಣ ಅಷ್ಟೇ. ಅದನ್ನ ಸಮಾಜನ ಬಿಟ್ಟು ನಾವು ಬರಕ್ಕಾಗಲ್ಲ, ಇರಕ್ಕಾಗಲ್ಲ. ಏನಾಗ್ತಾ ಇದೆ ಇವತ್ತು ಬಾಂಗ್ಲಾದೇಶದಲ್ಲಿ? ರಕ್ಷಣೆ ಮಾಡ್ತಾವ್ರನ್ನ ಧರ್ಮ ರಕ್ಷಣೆ ಮಾಡಲ್ಲ. ನಿನ್ನ ರಕ್ಷಣೆ ಮಾಡೋದು ಯಾವುದು ಅಂದ್ರೆ ನಿನ್ನ ಸ್ವರೂಪ, ನಿನ್ನ ಆತ್ಮ. ಹೇಗೆ ರಕ್ಷಣೆ? ಮತ್ತೆ ಜನ್ಮಕ್ಕೆ ಬಾರದ ಹಾಗೆ ರಕ್ಷಣೆ ಮಾಡುತ್ತೆ. ಇದು ಧರ್ಮೋ ರಕ್ಷತಿ ರಕ್ಷತ, ಇದು ನಿಜವಾದ ಅರ್ಥ. ಧರ್ಮೋ ರಕ್ಷತಿ ರಕ್ಷತ. ಧರ್ಮವನ್ನ ಯಾರು ರಕ್ಷಣೆ ಮಾಡ್ತಾರೋ ಆ ಧರ್ಮ ಅವನನ್ನ ರಕ್ಷಣೆ ಮಾಡುತ್ತೆ, ಇದು ನಿಜವಾದ ಅರ್ಥ. ಕೃಷ್ಣನು ಹೇಳಿದ್ದಾನೆ ಧರ್ಮ ಅಂದ್ರೆ ಏನು, ಅದಕ್ಕೆ ಸ್ವಧರ್ಮವನ್ನ ಪಾಲನೆ ಮಾಡುವ. ಸ್ವಧರ್ಮ ಅಂದ್ರೆ ನಿನ್ನನ್ನು ನೀನು ತಿಳಿಯೋದು, ಸ್ವರೂಪವನ್ನ ತಿಳಿಯೋದು. ಹೀಗೆ ಅನೇಕ ವಿಚಾರಗಳು ಅಲ್ಲಲ್ಲಿ ಸತ್ಯಗಳು ಇದಾವೆ. ಅದನ್ನು ಆರಿಸ್ಕೊಂಡು ನಾವು ತೆಗೆದುಕೊಂಡು ವಿಚಾರ ಮಾಡಬೇಕು. ಮಹಾವೀರ ಅಹಿಂಸೆ ಪ್ರತಿಪಾದನೆ ಮಾಡಿದ್ರು, ಬುದ್ಧನು ಕರುಣೆಯ ಪ್ರತಿಪಾದನೆ ಮಾಡಿದ, ಕಬೀರರು ಸತ್ಯವನ್ನ ಪ್ರತಿಪಾದನೆ ಮಾಡಿದ್ರು. ನಿಮ್ಮ ಸ್ವರೂಪವೇ ಸತ್ಯ, ಇನ್ನೆಲ್ಲ ಸತ್ಯ. ದೇಹ ಮೊದಲುಗೊಂಡು ಹೊರಗಡೆ ಏನೇನು ದೃಶ್ಯಗಳಿದೆಯೋ, ಏನೇನು ಪ್ರಾಣಿ ಪದಾರ್ಥಗಳಿದೆಯೋ, ಪರಿವಾರದವರು ಎಲ್ಲರೂ ಹೊರಟೋಗ್ತಾರಪ್ಪ. ನಿನ್ ದೇಹನೂ ಹೊರಟೋಗುತ್ತೆ. ನಿನ್ ದೇಹ ಹೊರಟೋದ್ಮೇಲೆ ನಿನ್ನ ದೇಹನ ಮನೆಯಲ್ಲಿ ಇಟ್ಕೊಳ್ಳಲ್ಲ. ಎಷ್ಟೊತ್ತು ಇಟ್ಕೊಳ್ತಾರೆ? ಯಾರನ್ನ ಊರಿಂದ ಬರೋವರೆಗೂ ಇಟ್ಕೊಳ್ತಾರೆ. ಅವರು ನಾವು ಬರೋದಿಲ್ಲ ಅಂದ್ರೆ ಆಯ್ತಪ್ಪ ಅವ್ರು ಬರೋದಂತ ಎದ್ದು ತಗೊಂಡೋಗು ಅಂತಾರೆ. ನೀನೇ ಕಟ್ಟಿದಂತ ಅರಮನೆಯಲ್ಲಿ ನಿನ್ನ ದೇಹವನ್ನೇ ಇಟ್ಕೊಳ್ಳಲ್ಲ. ಅದಕ್ಕೆ ಕಬೀರ್ ಸಾಹೇಬರು ಸತ್ಯವನ್ನು ಪ್ರತಿಪಾದನೆ, ನೀನೇ ಸತ್ಯ, ನಿನ್ನ ಸ್ವರೂಪ ಸತ್ಯ. ಇನ್ನೆಲ್ಲ ಹೊರಟೋಗುತ್ತೆ, ಇನ್ನೆಲ್ಲ ಬಿಟ್ಟೋಗುತ್ತೆ. ಅವು ಬಿಟ್ಟೋಗುತ್ತೆ, ಇಲ್ಲಾಂದ್ರೆ ನೀನು ಅದನ್ನ ಬಿಟ್ಟೋಗುತ್ತೆ. ಹಾಗಾಗಿ ಸತ್ಯ ಅಂದ್ರೆ ನಿಮ್ಮ ಸ್ವರೂಪ, ಅದೇ ದೇವರೇ, ಆತ್ಮನೇ ದೇವರು. ಅದನ್ನ ಚಿಂತನೆ ಮಾಡಿ, ಅದನ್ನ ಸ್ಮರಣೆ ಮಾಡಿ. ಶಂಕರಾಚಾರ್ಯರು ಅದನ್ನ ಹೇಳಿದರು. ಯಾಕೆ ಮತ್ತೆ ಬೇರೆ ಬೇರೆ ಎಲ್ಲ ಈ ಒಂದು ಸ್ಥಿತಿಗತಿಗಳನ್ನ ತಂದ್ರು? ಪೂಜೆ ಪುನಸ್ಕಾರ ಅವೆಲ್ಲ ಏನು ಅಂದ್ರೆ ಸಾಮಾನ್ಯ ಜನರಿಗೆ. ಕೈವರ್ ತಾತಯ್ಯನವರು ಹೇಳ್ತಾರೆ ಅವೆಲ್ಲ ಸಾಮಾನ್ಯ ಜನರಿಗಪ್ಪ. ನೀನು ಅಸಾಮಾನ್ಯನಾಗು. ಈಗ ಸಾಮಾನ್ಯ ಆಗಿದೆಯಾ, ತಿಳಿದ ಮೇಲೆ ಅಸಾಮಾನ್ಯನಾಗು. ಅದ್ರ ವಿಚಾರ ಎಲ್ಲ ತಿಳಿದಲ್ಲ, ಬಿಟ್ಬಿಡು, ಅಸಾಮಾನ್ಯನಾಗು, ಆತ್ಮಜ್ಞಾನಿಯಾಗು. ಅದನ್ನು ಕೃಷ್ಣ ಹೇಳ್ತಾನೆ 45ನೇ ಶ್ಲೋಕ 2ನೇ ಅಧ್ಯಾಯ ತೆಗೆದು ನೋಡಿ. ಕರ್ಮಗಳಿಗೆ ಅತೀತನಾಗು, ಗುಣಗಳಿಗೆ ಅತೀತನಾಗು. ತ್ರೈಗುಣ್ಯ ವಿಷಯ ನಿಸ್ತ್ರೈಗುಣ್ಯೋ ಭವಾರ್ಜುನ. ಅವೆಲ್ಲ ಸಂಸ್ಕೃತ, ಸುಲಲಿತವಾಗಿ ನಾವು ಅಭ್ಯಾಸ ಇಲ್ಲ ಸಂಸ್ಕೃತ, ಕನ್ನಡ. ಹಾಗಾಗಿ ಅದ್ರಲ್ಲಿ ಹೇಳ್ತಾನೆ ಎಲ್ಲಾ ಗುಣಗಳಿಗೆ ಮೀರಿದಂತವನಾಗುವ. ಸತ್ವ ರಜ ತಮಸ್ಸು, ಅದು ಇನ್ನೊಂದಿನ ಹೇಳೋಣ. ಸತ್ವ ಅಂದ್ರೇನು, ರಜಸ್ಸು ಅಂದ್ರೇನು, ತಮೋಗುಣ ಅಂದ್ರೇನು ಹೇಳಿದೀವಿ, ಮತ್ತೆ ಹೇಳೋಣ. ಹಾಗಾಗಿ ಎಲ್ಲಾ ಗುಣಗಳಿಗೆ ಅತೀತನಾಗಪ್ಪ. ಈ ಕರ್ಮಕಾಂಡಗಳಿಗೂ ಅತೀತನಾಗು. ಕರ್ಮಕಾಂಡಗಳು ಅಂದ್ರೆ ಅಪೇಕ್ಷೆ ಪಟ್ಟಿ ಪೂಜೆ ಪುನಸ್ಕಾರ ಮಾಡೋದು. ನನಗೆ ಮಕ್ಕಳು ಕೊಡು, ಇದು ಕೊಡು, ಐಶ್ವರ್ಯ ಕೊಡು, ಅದೇ ಅವನು ಸೇಟು ಕೇಳುತ್ತಲ್ಲ, ಎಲ್ಲ ಇದು. ಆ ರೀತಿ ನಿಷ್ಕಾಮದಿಂದ ನೀನು ಪೂಜೆ ಮಾಡಬೇಕು. ಮಾಡೋದಾದ್ರೆ ಯಾವ್ಯಾವ ದೇವಿ ದೇವತಾದಿಗಳನ್ನು ನಿಷ್ಕಾಮದಿಂದ ನೀನು ಪೂಜೆ ಮಾಡಿರ್ತೀಯೋ ಅದೇನು 100 ಕೋಟಿ ಜನ್ಮಗಳಲ್ಲಿ ಶಾಸ್ತ್ರ ಹೇಳ್ತಾ ಇದೆ. 100 ಕೋಟಿ ಜನ್ಮಗಳಲ್ಲಿ ನಿಷ್ಕಾಮದಿಂದ ಪೂಜೆ ಮಾಡಿದ್ಯಾ, ಅದ್ರ ಫಲಾನೇ ನಿನ್ನ ತಂದು ಈ ಸತ್ಸಂಗದಲ್ಲಿ ಬಿಟ್ಟಿದೆ. ಇನ್ನು ಮುಂದಿನ ಕೆಲಸ ನೀನ್ ಮಾಡ್ಬೇಕು. ಕರ್ಮ ಮಾಡೋದಕ್ಕೆ ಯಾವ ಜನ್ಮ ಬೇಕೋ? ಮನುಷ್ಯ ಜನ್ಮನೇ ಬೇಕು. ಪ್ರಾಣಿಗಳ ಜನ್ಮದಲ್ಲಿ ಆಗದೆ. ಕರ್ಮ ಅಂದ್ರೆ ಕೆಲಸ, ಮನುಷ್ಯ ಜನ್ಮನೇ ಬೇಕು. ನಿಷ್ಕಾಮ ಅಂದ್ರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀನು ಪೂಜೆ ಮಾಡಿರ್ತೀಯ, ಆ ಫಲ ನಿನಗೆ ಬರೋದು. ಅಲ್ಲಿ ಯಾರು ತೆಗೆದುಕೊಳ್ಳೋರಿಲ್ಲ, ಕೊಡೋರು ಇಲ್ಲ. ಚೆಂಡು ಹೊಡೆದ್ರೆ ಗೋಡೆಗೆ ಮತ್ತೆ ವಾಪಸ್ಸು ನಮಗೆ ಬರುತ್ತೆ. ಹಾಗೆ ಅದರಿಂದಾಗಿ ಈ 5 ಮಂತ್ರಗಳನ್ನ ಹೇಳಿದ್ರು. ಯಾವ್ಯಾವುದು?
ನಮ್ಮ ಬುದ್ಧಿನ ಶೀತಲವಾಗಿ ಇಟ್ಕೊಳ್ಬೇಕು, ನಮ್ಮ ನಾಲಿಗೆನ ಚೆನ್ನಾಗಿ ಇಟ್ಕೊಳ್ಬೇಕು, ನಮ್ಮ ಜೇಬು ಗಳಿಸಿ. ನೋಡಿ, ಕಬೀರ್ ಸಾಹೇಬರು ಮೂಲತಃ ನೇಯ್ಗೆಯವರು. ಅವ್ರು ನೇಯ್ಗೆ ಮಾಡ್ತಾ ಇದ್ರು, ಸಾಧು ಸಂತರ ಸೇವೆ ಮಾಡ್ತಾ ಇದ್ರು, ಆತ್ಮಜ್ಞಾನದ ಪ್ರಚಾರ ಮಾಡ್ತಾ ಇದ್ರು. ಇನ್ನು ಅವ್ರ ವಿಚಾರ ಸಾಕಷ್ಟು ಇದೆ, ಮಾತಾಡೋಣ. ಕಣ್ಣು, ನಾಲಿಗೆ, ಮತ್ತೆ ಜೇಬು, ಶೀತಲತೆ, ನಮ್ಮ ಬುದ್ಧಿ ಮನಸ್ಸು, ಇವನ್ನೆಲ್ಲ ನಾವು ಹಾಕೊಂಡು ದಿನ ಅದನ್ನ ಮಾಡೋಣ. ಏನು ಬೇಡ, ಮನನ ಮಾಡ್ತಾ ಇರೋಣ. ಓ, ಇವತ್ತು ಇಷ್ಟು ವಿಚಾರ ಹೇಳಿದ್ರಪ್ಪ, ಇಷ್ಟು ವಿಚಾರ ಹೇಳಿದ್ರು. ಕಬೀರ್ ದಾಸರಿಗೆ ಮುಸ್ಲಿಮ್ಸು ಅನುಯಾಯಿಗಳು, ಹಿಂದೂಗಳು ಅನುಯಾಯಿಗಳು. ಹೌದು ಸ್ವಾಮಿ, ಕರೆಕ್ಟ್ ಇದ್ರು. ಮುಸ್ಲಿಂನವರು ಹೋಗ್ತಾ ಇದ್ರು. ಕೊನೆಗೆ ಅವರು ಮೌಲಾಗಳು ಅವನು ನಮ್ಮ ದೇವ್ರನ್ನ ನಿಂದಿಸ್ತಾನೆ, ಅವನು ಕಾಫಿರು ಅಂತ ಅವನ ಧರ್ಮಭ್ರಷ್ಟನಾಗಿ ಮಾಡಿದ್ರು. ಇಬ್ಬರಲ್ಲಿ ಇರ್ತಕ್ಕಂಥ ನ್ಯೂನ್ಯತೆಗಳನ್ನ ಎತ್ತಿ ತೋರಿಸ್ತಾ ಇದ್ರು. ಬಲಿ ವಿಚಾರ, ಮೂಢನಂಬಿಕೆಗಳನ್ನ, ಯಾರೋ ನಿಮ್ಮ ಕರ್ಮ ಫಲವನ್ನ ನಿಗದಿಪಡಿಸಿ ನಿಮಗೆ ಫಲ ಕೊಡ್ತಾನೆ ಅನ್ನೋದು ಸುಳ್ಳು ಅಂತ. ಇದು ಅನೇಕ ಗ್ರಂಥಗಳಲ್ಲಿ ಇದಾವೆ. ನಾವು ಮಾಡಿದ ಫಲ ಹೇಳಲ್ವ, ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯನ ಏನಪ್ಪ ನಮಗೆ ಸರ್ಕಾರಿ ಕೆಲಸ ಸಿಕ್ಬಿಡ್ತು, ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯನ ಏನೋ ಈ ಪದವಿ ಸಿಕ್ಬಿಡ್ತು. ಈ ತರ ಎಲ್ಲ ಮಾತಾಡ್ತಿದ್ದೆ. ಹಾಗೆ ನಾವು ಮಾಡಿರೋದು ಇರುತ್ತೆ, ನಮ್ಮ ತಂದೆ ತಾಯಿಗಳು ಮಾಡಿರೋದು ಇರುತ್ತೆ. ಹಾಗಾಗಿ ನಾವು ಮಾಡಿದಂಥ ಕರ್ಮ ಫಲಗಳ ಆಧಾರದ ಮೇಲೆ ನಮ್ಮ ಜೀವನ, ನಾವು ಶ್ರೀಮಂತರು, ಬಡವರು, ರಾಜರು ಎಲ್ಲ ಅವರು ಯಾರೋ ಇಲ್ಲ. ಅದನ್ನು ಶಂಕರಾಚಾರ್ಯರಿದೆ, ದೈವಾನುಗ್ರಹ ಇರಬೇಕು ಅಂತ ಹೇಳ್ತಾರೆ. ದೈವಾನುಗ್ರಹ ಅಂದ್ರೆ ಏನು? ನಾನು ಹಿಂದೆ ಪುಣ್ಯ ಕೆಲಸಗಳನ್ನ ಮಾಡಿದೆ, ಅದೇ ದೈವವಾಗಿ ನನಗೆ ಅನುಗ್ರಹ ಮಾಡ್ತಾ ಇದೆ. ದೈವವಾಗಿ ಅದೇ ಅನುಗ್ರಹ ಮಾಡ್ತಾ ಇದೆ, ಬೇರೆ ಯಾರು ಮಾಡ್ತಾ ಇಲ್ಲ. ಶಂಕರಾಚಾರ್ಯರು ಆಧ್ಯಾತ್ಮದಲ್ಲಿ ಪ್ರವೀಣರು. ಅವರು ಎರಡು ತರ ಹೇಳಿದ್ದಾರೆ. ಸಾಮಾನ್ಯ ಜನರಿಗೆ ಪೂಜೆ ಪುನಸ್ಕಾರ ಹೇಳ್ಕೊಟ್ರು, ಇರ್ಲಿ ಭಕ್ತಿ ಹೇಳಿದ್ರಲ್ಲ ಈಗ, ಹೇಳ್ಕೊಟ್ರು. ಭಕ್ತಿ ಒಂಥರ ಫೌಂಡೇಶನ್ ಇದ್ದಂಗೆ. ಫೌಂಡೇಶನ್. ನೀವು ಆ ಹಂತದೊಳಗೆ ಇರಬೇಡ್ರಿ ಅಂತ ಇಲ್ಲಿ ಸತ್ಸಂಗ. ಮುಂದಕ್ಕೆ ಹೋಗಿ ಎಷ್ಟು ಸಾರಿ ಓದಿದ್ದೆ ಓದ್ತಾ ಇರ್ತೀರಾ, ಮುಂದಕ್ಕೆ ಹೋಗಿ ಹೈಸ್ಕೂಲ್ ಕಾಲೇಜ್ ಪ್ರೊಫೆಸರ್ ಆಗಿ ಅಂತ. ಇದು PhD, ಇದು PhD, ಕಬೀರ್ ಜ್ಞಾನ PhD. ಇಡೀ ರಾಮಕೃಷ್ಣ ಆಶ್ರಮದವರು ಸಹ ಕಬೀರ್ ಸಾಹೇಬ್ರ ಒಂದು ವಚನಗಳನ್ನ ತೆಗೆದುಕೊಂಡು ಅಲ್ಲಲ್ಲಿ ಹೇಳ್ತಾ ಇರ್ತಾರೆ. ದೋಹೆ ಪುರುಷೋತ್ತಮಾನಂದ ಸ್ವಾಮಿಗಳು ಅವರು ಹಿಂದಿ ವಚನಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಪುಸ್ತಕ ಮಾಡಿದ್ದಾರೆ. ಕೆಲವನ್ನು ಮಾತ್ರ, ಪೂರ್ತಿ ಇಲ್ಲ, ಸಾವಿರಾರು ವಚನಗಳಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದೊಂದೇ ವಿಚಾರ ಮಾಡ್ತಾ ಇರೋಣ. ಒಟ್ಟಾರೆ ಬರೋದು ಮೂಲ ಕೊನೆ ಇಷ್ಟೆಲ್ಲ ಹೇಳಿ ಮೂಲಕ್ಕೆ ಏನ್ ಬರ್ತೀವಿ ಅಂತಂದ್ರೆ ನಮ್ಮ ಸ್ವರೂಪ, ನಮ್ಮ ಆತ್ಮ, ಅದರಲ್ಲಿ ನಾವು ಸೇರಿದ್ರೆ ಮುಕ್ತಿ. ಬೇರೆ ಎಲ್ಲೋ ಮೋಕ್ಷ ಇಲ್ಲ, ಬೇರೆ ಯಾವುದೋ ಲೋಕದಲ್ಲಿಲ್ಲ, ಕೈಲಾಸದಲ್ಲಿಲ್ಲ, ವೈಕುಂಠದಲ್ಲಿಲ್ಲ. ಅದನ್ನೇ ಹೇಳ್ತಾನೆ ಅರ್ಜುನನಿಗೆ ಕೃಷ್ಣ. ಆ ಬ್ರಹ್ಮ ಭುವನ ಲೋಕನ ಅರ್ಜುನ, ಪುನರಾವರ್ತಿನೋ ಅರ್ಜುನ, ಮಾಮುಪೆತ್ತೆ ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಏ ಅರ್ಜುನ, ನೀನೇನೇ ಪುಣ್ಯ ಕೆಲಸಗಳನ್ನ ಮಾಡಿ ನೀನು ವೈಕುಂಠಕ್ಕೆ ಹೋಗೋ, ಕೈಲಾಸಕ್ಕೆ ಹೋಗೋ, ಆ ಪುಣ್ಯ ಕೆಲಸದ ಪೀರಿಯಡ್ ಅವಧಿ ಇದೆಯಲ್ಲ, ಅದು ಮುಗಿದ್ಮೇಲೆ ನೀನು ತಾಯಿ ಗರ್ಭಕ್ಕೆ ಬಂದ್ಬಿಡ್ಬೇಕಪ್ಪ, ಕರ್ಮಾನುಸಾರ. ಅದೇ ಸಂಚಿತ ಕರ್ಮ. ಆ ಕರ್ಮ ಹಾಗೆ ಇರುತ್ತೆ, ಸಂಚಿತ ಕರ್ಮಗಳು. ಪುಣ್ಯ ಮಾಡ್ದ ಎರಡು ಭಾಗ. ಇಲ್ಲಿ ಪಾಪ ನಮ್ಮ ಕರ್ಮಕ್ಕೆ, ಜನ್ಮಕ್ಕೆ ಕಾರಣವಾದಂತ ಕೆಲಸ ಕಾರ್ಯಗಳನ್ನು ಮಾಡ್ದ, ಮೋಕ್ಷಕ್ಕೆ ಕಾರಣವಾದಂತ ಕೆಲಸ ಕಾರ್ಯಗಳನ್ನು ಮಾಡ್ದ, ಸ್ವರ್ಗಕ್ಕೆ ಕಾರಣವಾದ ಕೆಲಸ ಕಾರ್ಯಗಳು ಮಾಡ್ದ. ಅವೆಲ್ಲವೂ ಸೇರಿದ್ರೆ ಸಂಚಿತ. ಈಗೆಲ್ಲ ಅನುಭವಿಸ್ತಾ ಇರೋದೆಲ್ಲ ನಾವು ಪ್ರಾರಂಭ. ಆಗಾಮಿ ಮುಂದೆ ಚೆನ್ನಾಗಿರ್ಬೇಕು ಅಂತ ಹೇಳಿ ಪೂಜೆ ಪುನಸ್ಕಾರ ಮಾಡ್ತೀವಿ, ಮತ್ತೆ ಹುಡ್ತೀವಿ. ಹಾಗಾಗಿ ಬಿಡುಗಡೆ ಆಗ್ಬೇಕು. ಹುಟ್ಟು ಸಾವಳ ಬಂಧನದ ಚಕ್ರದಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ನಮ್ಮ ಸ್ವರೂಪವನ್ನೇ ತಿಳಿಯೋದು. ಎಲ್ಲಾ ಗ್ರಂಥಗಳು, ಎಲ್ಲಾ ಉಪನಿಷತ್ತುಗಳಲ್ಲೂ ಇದೆ ಹೇಳಿ. ಆ ಒಂದು ಕಡೆ ನಾವು ಮುಂದಿನ ದಿನಗಳಲ್ಲಿ ವಿಚಾರ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಮುಕ್ತಾಯ ಮಾಡೋಣ. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय।
वंदनीय गुरुदेव, वंदनीय गुरुदेव तुमको, वंदनीय गुरुदेव। वेद शास्त्र सबको जतावे, मर्म न जान सके व तुमको, वंदनीय गुरुदेव, वंदनीय गुरुदेव तुमको, वंदनीय गुरुदेव। गुरु समाना और को दाता, ताकि करिए सेव तुमको, वंदनीय गुरुदेव, वंदनीय गुरुदेव तुमको, वंदनीय गुरुदेव। साहेब कबीरा भय पददाता, पूर्ण पर कसमेव तुमको, वंदनीय गुरुदेव, वंदनीय गुरुदेव तुमको, वंदनीय गुरुदेव। साहे बंदगी।